ಇವತ್ತಿನ ಗೋಲ್ಡನ್, ಡೈಮಂಡ್, ಸಿಲ್ವರ್ ಅಚೀವರ್ಸಿನ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ನನ್ನನ್ನು 3:30ಗೆ ಕರೆಯೋದಕ್ಕೆ ಬಂದರು. ನಾನು ಪ್ರಶಾಂತ್ ಅವ್ರಿಗೆ ಹೇಳಿದೆ, ಇಲ್ಲ ಸರ್, ನಾನು ಬೇಗ ಬಂದರೆ ಕೆಲಸ ಕೆಡ್ತದೆ, ಬೇಡ, ಒಂದು ಸ್ವಲ್ಪ ಹೊತ್ತು ಬರ್ತಾರೆ ಅಂತಲೇ ನೀವು ಮುಂದುವರಿಸಿ, ಅಂದರೆ ನೀವೇನಾದರೂ ಕಾರ್ಯಕ್ರಮ ಕಾಣ್ತೀರಾ, ಇಲ್ಲ ಅಂದರೆ ಕಷ್ಟ ಅಂಥೇಳಿ ನಾನು ಸಮಯವನ್ನು ತಳ್ಳಿ ಬಂದದ್ರಿಂದ ಪಾಪ ಸಿಲ್ವರ್, ಗೋಲ್ಡನ್, ಡೈಮಂಡ್ ಅಚೀವರ್ಸು ಇಷ್ಟಾದರೂ ಕಂಡ್ರು. ಯಾಕಂದರೆ ಪಾಪ ಪ್ರಶಾಂತ್ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದು ಇದೊಂಥರ ಎಕ್ಸ್ಟ್ರೆಸ್ ಅನ್ನೋದು ಟ್ರೈನಿಂಗ್ ಫೀಲ್ಡ್ ಇದು, ಅಂದರೆ ಇದೊಂದು ಉದ್ಯೋಗದ ಮಾರ್ಗ. ನಾನು ಈ ಥರದ ಸಂಸ್ಥೆಗಳಲ್ಲಿ ತುಂಬ ಹಿಂದೆ ಕೆಲಸ ಮಾಡ್ತಿದ್ದೆ. ಆ ಸಂಸ್ಥೆಗಳ ಹೆಸರು ಹೇಳೋದು ಬೇಡ, ಗೊತ್ತಿದೆ, ಅನೇಕ ನೆಟ್ವರ್ಕ್ ಸಂಸ್ಥೆಗಳು. ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಂಡು ಆ ಸಂಸ್ಥೆಯನ್ನು ಸೇರ್ತಾರೆ. ಒಳ್ಳೆಯ ಸಂಸ್ಥೆಗಳೇ, ಇದರಲ್ಲಿ ಏನು ನಮ್ಮ ಶ್ರಮದ ಮೇಲೆ ಅವಲಂಬನ. ಉದಯ್ ಶಂಕರ್ ಅವರು ಅದ್ಭುತವಾದಂಥ ಸಾಧನೆ ಮಾಡಿದ್ರಿಂದಲೇ ಇವತ್ತು ಅವ್ರ ಎದುರಿಗೇನೆ ಅವರ ಕಟೌಟನ್ನು ತಂದು ನಿಲ್ಲಿಸಿದರು. ನಾನು ಫಸ್ಟ್ ಆ ಕಟೌಟ್ ಬಂತು, ಬಹುಶಃ ಅವ್ರು ಬಂದಿಲ್ವೇನೋ ಅನ್ಕೊಂಡೆ. ಜೊತೆಗೆ ಅವರು ಬಂದಾಗ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದರೆ ನಾವು ಸಿನಿಮಾ ಥಿಯೇಟರ್ಗೆ ಮುಂದೆ ಶಿವರಾಜ್ ಕುಮಾರ್ದು, ಪುನೀತ್ ರಾಜ್ಕುಮಾರ್ದು ಕಟೌಟ್ಗಳನ್ನ ಯಾಕೆ ನಿಲ್ಲಿಸ್ತೀವಿ ಅಂದರೆ ಅವ್ರು ಬರೋಕ್ಕೆ ಆಗಲ್ಲ ಅಂತ, ಅವರೇ ಅಲ್ಲಿ ಬಂದು ನಿಲ್ಲಕ್ಕಾಗಲ್ಲ ಅಂತ ಅವ್ನು ನಿಲ್ಲಿಸ್ತಾರೆ. ಆದರೆ ಒಬ್ಬ ವ್ಯಕ್ತಿ ತನ್ನ ಕಟೌಟ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಆ 1-2 ಲಕ್ಷದ ಚೆಕ್ಕನ್ನು ಪಡೆಯುವಂಥದ್ದು ಸಂಭ್ರಮದ ಕ್ಷಣಗಳನ್ನು ನಿಜಕ್ಕೂ ಸಂಭ್ರಮ ಸ್ನೇಹಿತರೆ, ಅದು ಅನುಭವಿಸೋರಿಗೆ ಗೊತ್ತು. ಯಾಕೆಂದರೆ ಉದಯ್ ಶಂಕರ್ ಮಾತಾಡ್ತಾ ಗದ್ಗದಿತರಾದರು, ಕಣ್ಣಲ್ಲಿ ನೀರು ಬಂತು ಅವರಿಗೆ. ಆದರೆ ನೀವು ಪ್ರಾಣೇಶ ಅಂತ ದಯವಿಟ್ಟು ಹಾಗೆಲ್ಲ ಮಾಡಬಾರ್ದು. ನಿಮ್ಮ ಅಭಿಮಾನ ಒಳ್ಳೆಯದೇ, ಇಲ್ಲ ಅಂತಲ್ಲ. ನನಗೆ ನಿತ್ಯ ಸಂಜೆ ಇಂಥ ವೇದಿಕೆಗಳು, ಇದೇ ಥರ ಕರ್ನಾಟಕದಾದ್ಯಂತ ಜನ ನನ್ನನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಆದರೆ ಈ ಥರ ಎಕ್ಸ್ಟ್ರಸಿ ಅಂತ ಸಂಸ್ಥೆಗಳ ಕಾರ್ಯಕ್ರಮ ಮಾಡಿದರೆ ಮಾತ್ರ ನಾನು ಬರೋದಕ್ಕೆ ಸಾಧ್ಯ, ಹೌದಾ? ಬರೀ ನಾನು ಬಂದು ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಕಾರ್ಯಕ್ರಮಗಳನ್ನು ಕೂಡ ನಾವು ಗೌರವಿಸಬೇಕು. ತುಂಬ ಖರ್ಚು ಮಾಡಿ ಏನೋ ಒಂದು ತಂಡ, ಅಷ್ಟು ಜನ ರಾಜ್ಯದ ನಾನಾ ಮೂಲೆಗಳಿಂದ ಬಂದಿದ್ದಾರೆ, ಅವರೆಲ್ಲರನ್ನೂ ನಚಿವಿದೆ. ಇವತ್ತು ಸಿಲ್ವರ್ ಇರೋ ನಾಳೆ ಗೋಲ್ಡನ್ ಆಗಬೇಕು, ಡೈಮಂಡ್ ಆಗಬೇಕು ಅಂತ ಆಸೆಯನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಸೇರ್ತಾರೆ. ಸ್ನೇಹಿತರೆ, ನಾವೆಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ದಯವಿಟ್ಟು ಇಷ್ಟೊತ್ತಿನವರೆಗೂ 4:15ಯಿಂದ ಕಾದಿದ್ದೀರಾ. ಸಂಕಟ ಪ್ರಶಾಂತ್ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಅದಕ್ಕಾಗಿ ನಿಮ್ಮ ಕ್ಷಮೆಯನ್ನು ಕೇಳ್ತಾ, ಅವ್ರು ಬರೀ ನನ್ನೊಂದೇ ಕಾರ್ಯಕ್ರಮ ಅಂತಿಲ್ಲ, ಅದ್ರದ್ದು ಅಚೀವರ್ಸ್ ಒಂದು ಫೆಲಿಟೇಷನ್ ಇವತ್ತು ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದಾರೆ. ಕೊನೆಯಲ್ಲಿ ನನ್ನ ಕಾರ್ಯಕ್ರಮ, ಅದನ್ನು ನೋಡೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಬೇಕು. ಬಹುಶಃ ಇದು ಏನು ಎಕ್ಸ್ಟ್ರಸಿ ಅಂದರೆ, ಅನೇಕ ಜನ ಬರೀ ಪ್ರಾಣೇಶನ್ ಫೋಟೋನ ಒಳಗೆ ಬಂದವರು ಭಾಳ ಮಂದಿ ಇದ್ದೀರಿ ಅಂತ ಅನ್ಕೊಂಡು ನಾನು. ಅದಕ್ಕೆ ಪ್ರಶಾಂತ್ ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಗೊತ್ತಿದ್ರೆ ಫೋಟೋ ಹಾಕಿಸ್ಬೇಡ್ರಿ, ಹಾಕಿಸಿ ನಮ್ಮ ಮಂದಿ ಬಂದ್ಬಿಡ್ತೈತೆ ಅಂತ ಹೇಳ್ಬೇಕು ಮಾಡಿದ್ದೆ ನಾನು. ದಯವಿಟ್ಟು ಏನಿದು ಎಕ್ಸ್ಟ್ರಸಿ ಅಂದರೆ, ಇವರೆಲ್ಲ ಯಾರು? ಅವ್ರು ಹೇಳಿದರು, ನಾನು ವೈಟ್ ಮನಿಯನ್ನೇ 12 ಲಕ್ಷ ಗಳಿಸೀನಿ. ಇಷ್ಟು ಪಬ್ಲಿಕ್ಕಾಗಿ ಹೇಳ್ತಾರೆ ಅಂದರೆ ಏನಿರ್ಬೋದು ಆ ಸಂಸ್ಥೆಯಲ್ಲಿ? ಅದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಕುತೂಹಲ, ಆಸಕ್ತಿ ಇದ್ದರೆ, ಇದೇ ಶನಿವಾರ ದಿವಸ ಅವರು ಚೇತನ ಹೋಟ್ಲ್ ಆಡಿಟೋರಿಯಮಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನಾನಿವತ್ತು ಇದ್ರ ಬಗ್ಗೆ ಹೇಳಲ್ಲ, ನನ್ನ ಕೆಲಸ ಬರೀ ಹಾಸ್ಯ. ಅವರು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಕೂಡ ಈ ಥರ ಒಂದು ಸಂಭ್ರಮ ಸಮಾರಂಭವನ್ನು ಮಾಡಬೇಕು, ನಮ್ಮ ಕಡೆಯಿಂದ ನಮ್ಮ ಗೆಳೆಯರಿಗೆ ಕಾಣಿಕೆಗಳನ್ನ ಕೊಡಬೇಕು ಅನ್ನುವಂಥ ಕನಸುಗಳಿರ್ತಕ್ಕಂಥ ವ್ಯಕ್ತಿಗಳು. ನೀವು ಆ ಶನಿವಾರ ದಿವಸ ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಿ ಅದನ್ನು ತಿಳ್ಕೊಂಡು ಸಂಸ್ಥೆಯನ್ನು ಸೇರಬಹುದು. ಈ ನೆಟ್ವರ್ಕ್ ಸಂಸ್ಥೆಗಳು ಎಲ್ಲರನ್ನೂ ಕೈ ಮಾಡಿ ಕರೀತವೆ, ಕೆಲವರನ್ನ ತಮ್ಮ ಸೇವೆಗೆ ಆಯ್ದುಕೊಳ್ತವೆ. ಹೋಗಿರೋರೆಲ್ಲ ಸಕ್ಸಸ್ ಆಗ್ತಾರೆ. ನಿಮ್ಮ ಶ್ರಮ, ನಿಮ್ಮ ಒಂದು ಕೆಪಾಸಿಟಿ, ನಿಮ್ಮ ಕ್ಯಾಲಿಬರು, ನಿಮ್ಮ ವಾಕ್ಚಾತುರ್ಯ, ಇದರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತದೆ ಸ್ನೇಹಿತರೆ. ಅದಕ್ಕೆ ನಾನು ಇಂಥಲ್ಲೆಲ್ಲ ಅಡ್ಡಾಡಿ ಭವಿಷ್ಯವನ್ನು ಹುಡುಕಿದೆ. ಅದು ನನಗದು ಸಿಗಲಿಲ್ಲ. ಯಾಕಂದರೆ ನನ್ನ ಗುರಿ ಸಾಹಿತ್ಯಾಸಕ್ತಿ, ಹಾಸ್ಯ, ನನ್ನ ಅನ್ನ ಇಲ್ಲಿತ್ತು. ಹೀಗಾಗಿ ನಾನು ಇವನ್ನೆಲ್ಲ ಮಾಡಿ ಈಗ ಕೇವಲ
ಹಾಸ್ಯ ಭಾಷಣಕ್ಕೆ ಬಂದಿದ್ದೀನಿ. ಅದಕ್ಕೆ ನನಗೆ ಹಾಸ್ಯ ಕೇಸರಿ ಅಂತ ಕರೀತಾರೆ. ಇದು ಹಾಸ್ಯ ಕೇಸರಿ ಅನ್ನೋದಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಬೇಕು. ಇದು ಹಾಸ್ಯ ಕೇಸರಿ ಅಲ್ಲ, ಪ್ರಾಣೇಶ ಹಾಸ್ಯ ಕೇಸರಿ. ಬೇರೆ ಆತನ ಕೈಲಿ ಆಗಲ್ಲ. ಹಾಗೆ ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ರಜನಿಕಾಂತ್ ಅವರಿಗೆಲ್ಲ ಅಭಿನಯ ಒಂದೇ ಉಸಿರಾಗಿತ್ತು. ಹಾಗೆ ಮನುಷ್ಯನಿಗೆ ಯಾವುದೋ ಒಂದು ಉದ್ಯೋಗ ಉಸಿರಾಗಬೇಕು, ಅನ್ನವಾಗಬೇಕು. ಆಗ ಅವನಿಗೆ ಅದು ಕರಗತ ಆಗ್ತದೆ. ಆದರೆ ಎಲ್ಲವನ್ನೂ ನೋಡಿ ಬರ್ಬೇಕು, ನಾವು ಎಲ್ಲ ದಾಟಿಕೊಂಡ್ಬರ್ಬೇಕ್ರಿ. ಎಲ್ಲವನ್ನು ನೋಡಿದಾಗ ಒಂದರಲ್ಲಿ ನಾವು ಶ್ರದ್ಧೆಯಿಂದ 10 ವರ್ಷಗಳ ಕಾಲ ಶ್ರಮ ಪಟ್ಟರೆ ಖಂಡಿತ ಇಂಥ ಒಂದು ಗುರಿಯನ್ನು ತಲುಪ್ತೀವಿ ಅನ್ನೋದಕ್ಕೆ ಇವತ್ತು ವೇದಿಕೆ ಮೇಲೆ ಬಂದಿಂತ ಈ ಎಕ್ಸ್ಟ್ರಸಿ ಅಚೀವರ್ಸ್ ಏನಿದ್ದಾರೆ ಇವರು ಇದನ್ನು ಪ್ರೂವ್ ಮಾಡಿದ್ದಾರೆ. ಸ್ನೇಹಿತರೆ, ತಮಗೆ ಆಸಕ್ತಿ ಇದ್ದರೆ ಪ್ರಶಾಂತ್ ಅವ್ರನ್ನ ಕೇಳ್ಕೊಂಡು ಅಥವಾ ಇಲ್ಲಿನ ಅಚೀವರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮವರವರೇ ಬೇಕಾದಷ್ಟು ಜನ ಇದ್ದಾರೆ, ಏನಪ್ಪ ಇದು ಅಂತ ಕೇಳ್ಕೊಂಡು, ಕೇಳೋದಕ್ಕಂತೂ ಏನು ತಪ್ಪಿಲ್ಲ. ಯಾಕ್ರಿ, ಈಗ ಯಾವ್ದಾರು ಅಂಗಡಿಯಾಗ ಹೋಗ್ತಿರ್ತೀವಿ ನಾವು, ಹಳ್ಳಿ ವಾಡದ ಮಂದಿ, ಈಗ ಏನಿರ್ಬೋದಲ್ಲ ಈ ರೇಟು ಕೇಳೋಣ ನಡೆಯಲೇ, ನಮ್ಮನ್ನು ಕಟ್ಟಾಕ್ತಾರ ನಾವು. ಕೇಳಿದ್ರೆ ಆತಪ್ಪ, ಒಪ್ಪಿದ್ರು ಕೊಟ್ಟಿರ್ತಾರೆ, ಇಲ್ಲಿಕ್ಕೆ ನಮ್ಮನ್ನಂತೂ ಬಿಡ್ತಾರ ಅಷ್ಟೇ. ಈ ಸಿದ್ಧಾಂತ ಇರೋದಷ್ಟೇ. ಎಲ್ಲ ಜಗತ್ತಿನ ಎಲ್ಲ ಕಲೆಗಳು, ಎಲ್ಲ ವ್ಯಾಪಾರಗಳು ಇಷ್ಟೇ ಸ್ನೇಹಿತರೆ. ಸುಮ್ಮನೆ ಕೇಳ್ರಿ, ಗಿಟ್ಟಿದ್ರೆ ತಗೊಳ್ರಿ, ಇಲ್ಲಕ್ಕೆ ಬಿಡ್ರಿ. ನಿಮ್ಮ ದಾವಣಗೆರೆ ಅಂತೂ ವ್ಯಾಪಾರಕ್ಕೆ ಪ್ರಸಿದ್ಧಿ. ನಿಮಗೆ ವ್ಯಾಪಾರದ ಬಗ್ಗೆ ನಾ ಹೇಳ್ಕೊಡೋದು ಬೇಕಿಲ್ಲ. ವ್ಯಾಪಾರಿ ಬುದ್ಧಿ ದಾವಣಗೆರೆಯಲ್ಲಿ ರಕ್ತಗತವಾಗಿ ಬಿಟ್ಟದ್ದು ನಿಮಗೆ. ದಾವಣಗೆರೆ ಮೊದಲೇ ಏನು ಬಿಸ್ನೆಸ್ ಮಾಡಿದ್ರು, ಬೆಣ್ಣೆ ದೋಸೆ ಎಲ್ಲ ಊರಾಗೂ ಮಾಡ್ತಾರೆ ದೋಸೆ. ಅದಕ್ಕೆ ಬೆಣ್ಣೆ ದೋಸೆ ಅಂತ ಹೆಸರಿಟ್ಟು ಇಡೀ ಜಗತ್ತಿನಾದ್ಯಂತ ಅದು ಬೆಣ್ಣೆ ದೋಸೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆನ ಅಂದಿರ್ಬೇಕು, ಹಂಗೆ ಮಾಡಿದ್ದಾರೆ. ಮೈಸೂರು ಪಾಕ್ ಎಲ್ಲರ ಮನ್ಯಾಗ ಮಾಡ್ತಾರೆ. ಮೈಸೂರು ಪಾಕ್ ಮೈಸೂರಾಗ ಮಾಡೋದಕ್ಕಿಂತ ಚಲೋ ಕೆಲವು ಹೆಣ್ಮಕ್ಳು ಮಾಡ್ತಾರೆ. ಆದರೂ ಅದಕ್ಕೆ ಮೈಸೂರು ಪಾಕ್ ಅಂತ ಹೆಸರಿಟ್ಬಿಟ್ರು. ಆ ಊರಿಗೆ ಹೋದ ಕ್ರೆಡಿಟ್ ಯಾರ ಗುರುಬಸಪ್ಪನ ಮನೆಯಾಗ ಅದನ್ನು ಮಾಡಿದ್ರೆ ಸಹಿತ ಅದಕ್ಕೆ ಮೈಸೂರು ಪಾಕ ಅನ್ಬೇಕು ನಾವು. ಹೊಗರಿ ಬೊಮ್ಮನಹಳ್ಳಿಯಾಗ ಮಾಡಿದ್ರು ಅದು ಮೈಸೂರು ಪಾಕ, ತಂಬರಹಳ್ಳಿಯಾಗ ಮಾಡಿದ್ರು ಮೈಸೂರು ಪಾಕ, ದೊಡ್ಡ ಬಾತ್ಯಾಗ ಮಾಡಿದ್ರು ಅದು ಮೈಸೂರು ಪಾಕ. ಹೌದಾ? ಹಂಗೆ ಇವತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲೇ ಒಬ್ಬ ವ್ಯಕ್ತಿ ದೋಸೆಯನ್ನು ತಿನ್ನಲಿ ಅದು ದಾವಣಗೆರೆ ಬೆಣ್ಣೆ ದೋಸೆನೇ ಅಂತ. ಅಂಥ ಒಂದು ಖ್ಯಾತಿಯನ್ನು ನಾವು ಊರುಗಳಿಗೆ ತಂದು ಕೊಡಬೇಕು ಸ್ನೇಹಿತರೆ. ಪ್ರತಿಯೊಬ್ಬರದು ಇದು ಕರ್ತವ್ಯ. ನಾನು ನನ್ನ ಊರಿಗೆ ಹೇಗೆ ಹೆಸರು ತರಲಿ ಅಂತ ಯೋಚನೆ ಮಾಡಬೇಕು. ಅಂಥ ಮನುಷ್ಯ ಮಾತ್ರ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ. ಕನಸು ಕಾಣಬೇಕು ಅಂತ ಹೇಳಿದೆ ಒಂದ್ಸಲ ನಾನೊಬ್ಬರಿಗೆ. ಕನಸು ಕಾಣ್ರಿ, ಕನಸು ಕಾಣಬೇಕಾದ್ರೆ ಏನು ಮಾಡಬೇಕು ಅಂದೆ. ಒಬ್ಬನ ಎದ್ದಿನ ಸರಿ ಮಕ್ಕ ಬಕ್ರಿ ಅಂದ. ಕರೆಕ್ಟ್ ಇತ್ತು ಪಾಪ, ಅವನು ದಡ್ಡ ಅಲ್ಲ, ಕರೆಕ್ಟ್ ಇದೆ. ಕನಸು ಕಾಣಬೇಕಾದ್ರೆ ಮಕ್ಕ ಬಕ್ರಿ, ಕನಸು ಕಾಣಬೇಕು ಅಂದರೆ ಮಕ್ಕ ಬಕ್ಕು ಅಂದ. ಒಪ್ಪೋ ಮಾತೇ ಇದೆ. ಆದರೆ ಸ್ನೇಹಿತರೆ, ಮಲಗಿದಾಗ ಬೀಳುವ ಕನಸು ಕನಸಲ್ಲ. ಮಲಗಿದಾಗ ಬೀಳುವ ಕನಸು ಕನಸಲ್ಲ. ಯಾವುದು ಕನಸು ಅಂದರೆ ಯಾವುದು ನಿಮ್ಮನ್ನು ಮಲಗೋದಕ್ಕೆ ಬಿಡೋದಿಲ್ವೋ ಅದು ಕನಸು. ನಾನು ಇವ್ರೇನು ಕಷ್ಟಪಟ್ಟಾರೆ, ನಮ್ಮ ಉದಯ್ ಶಂಕರ್ ಅವರು ಹೇಳಿದರು, ಪ್ರಾಣೇಶ್ ಅವರು ಹೇಳಿದ್ರು, ಸಾಮಾನ್ಯರ ಜೊತೆ ಬೆರೀರಿ ಬೆರೀರಿ ಅಂತ ಕೇಳಿ ಕೇಳಿ ನಾನು ಅದನ್ನು ರೂಢಿಸಿಕೊಂಡು ನಾನು ಹಿಂಗಾದೆ. ಬಹಳ ದೊಡ್ಡ ರಿವಾರ್ಡ್ ನನಗದೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ಹಾಗೆ ಆಗಬೇಕು. ಸಾಮಾನ್ಯರ ಜೊತೆ ಬೆರೀರಿ. ನಮ್ಮ ಮಕ್ಕಳು ಅವ್ರ ಜೊತೆಗೆ ಮಾತ್ರ ಸೇರ್ಬೇಕು. ಡಾಕ್ಟರ್ಸ್ ಜೊತೆಗಷ್ಟೇ, ವಕೀಲರ ಜೊತೆಗಷ್ಟೇ, ಇಂಜಿನಿಯರ್ ಜೊತೆಗಷ್ಟೇ. ಯಾವತ್ತೂ ಆಗಬಾರ್ದು ಹಿಂಗೆ. ನಾವು ಅವಾಗ ಬಾವಿ ಒಳಗಿನ ಕಪ್ಪೆಗಳಾಗಿಬಿಡ್ತೀವಿ. ಸಮುದ್ರಕ್ಕೆ ಬೀಳ್ಬೇಕ್ರಿ ನಾವು. ಸಮುದ್ರಕ್ಕೆ ಬಿದ್ದಾಗ ಮಾತ್ರ ಎಷ್ಟು ವಿಶಾಲ ತೆರೆಗಳ ಹೊಡೆತ, ಉಪ್ಪು ನೀರು, ಅಲ್ಲಿರೋ ತಿಮಿಂಗ್ಲ, ಶಾರ್ಕು ಗೊತ್ತಾಗ್ತಾವೆ. ಸಣ್ಣ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ ಯಾವುದೋ ಹಳ್ಳ್ಯಾಗ. ಅಂಥವ್ರು ದೊಡ್ಡೂರಾಗ ಅಂಗಡಿ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಬೇಕಂದ್ರೆ ದೊಡ್ಡೂರಾಗ ಒಂದ್ಸಲ ಅಡ್ಡಾಡ್ಬೇಕ್ರಿ. ನಾನು ಕೂಡ ಭಾಳ ಕೆಳ ಹಂತದಿಂದ ಬಂದಂಥವ್ನು. ಕೇವಲ 11 ರೂಪಾಯಿಗೆ ಭಾಷಣ ಶುರು ಮಾಡಿದೆವು ನಾನು. ಯಾರಾದರೂ ಮಾತಾಡ್ತೀರನಪ್ಪ ಅಂತ ಕೇಳಿದರೆ ಎದ್ದು ನಿಂತು ನಾ ಮಾತಾಡ್ತೀನಿ ರೀ ಅಂತ ವೇದಿಕೆಗೆ ಬರ್ತಿದ್ದೆ. ಆಮೇಲೆ ದಯವಿಟ್ಟು ನನ್ನ ಭಾಷಣವನ್ನು ಏರ್ಪಡಿಸ್ರಿ ಅಂಥೇಳಿ ಅನೇಕ ಸಂಘ ಸಂಸ್ಥೆಗಳಿಗೆ ಪತ್ರ ಹಾಕ್ತಿದೆಯಲ್ಲ. 20-25 ವರ್ಷದ ಹಿಂದಿನ ಮಾತು. ಇವತ್ತು ನೀವು ನಂಬುತ್ತಿರೋಲ್ಲ ಸ್ನೇಹಿತರೆ, ಇದನ್ನು ಜನ, ನಿಮ್ಮಂಥ ಅಭಿಮಾನಿಗಳು, ಆಶೀರ್ವಾದ, ದೇವರ ದಯೆ ಎಲ್ಲ ಸೇರಿ ಎಲ್ಲಿಗೆ ಬಂತು ಅಂದರೆ, ಕೇವಲ 9 ದಿವಸ ಬರ್ತಕ್ಕಂಥ ಗಣೇಶ ಚೌತಿಗೆ ನನಗೆ ಕರ್ನಾಟಕದಾದ್ಯಂತ ಬಂದಿರೋ ಫೋನ್ಗಳು, ಕಾರ್ಯಕ್ರಮಗಳ ಸಂಖ್ಯೆ 632. ಕುಂದರ್ಸೋದು 9 ದಿವಸ.
632 ಸಂಘ ಸಂಸ್ಥೆಗಳು ನನಗೆ ಫೋನ್ ಮಾಡ್ಯಾವ. ಕೆಲವರಂತೂ ಖಾಲಿ ಚೆಕ್ ಕಳಿಸ್ಯಾರ್ರಿ, ಎಷ್ಟಾರ ತುಂಬಿಕೊಳ್ರಿ, ನಮ್ಮೂರಿಗೆ ಬರ್ರಿ. ಅಂದರೆ ಇದು ಒಂದೇ ರಾತ್ರಿಗೆ ಸಾಧ್ಯ ಆಗೋದಲ್ಲ ಸ್ನೇಹಿತರೆ. ಆಗ ಆ ಚೆಕ್ಕನ್ನು ಮುಂದಿಟ್ಟುಕೊಂಡು ನಾನು ಮೊಟ್ಟ ಮೊದಲ ಕಾರ್ಯಕ್ರಮವನ್ನು ಕೊಟ್ಟು ಊರು ಅವ್ರದ್ದು ಕೊಟ್ಟ ಕವರ್ನಾಗ ತೆಗೆದು ನೋಡಿದಾಗ ಅದರಾಗಿದ್ದ 11 ರೂಪಾಯಿಯನ್ನು ಜ್ಞಾಪಿಸಿಕೊಂಡೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಹಳೆಯದನ್ನು ಜ್ಞಾಪಿಸ್ಕೊಳ್ಬೇಕು ಸ್ನೇಹಿತರೆ. ಒಬ್ಬ ರಸ್ತೆ ಬದಿ ಚಪ್ಪಲಿ ಹೊಲಿತಾ ಕೂಡ್ತಿದ್ದ, ಭಾಳ ಚಂದ ಮೋಚಿ ಅಂತಿದ್ರು ಅವಾಗೆಲ್ಲ. ಚಪ್ಪಲಿ ಹೊಲಿತಾ ಒಂದು ದಿವಸ ಒಬ್ಬ ನವಾಬ ನೋಡಿದವನು. ನಾವು ಎಷ್ಟು ಕಷ್ಟಪಡ್ತಾನಿವ, ಅವನ ಜೊತೆ ಚಪ್ಪಲಿ ಹೊಲಿಸ್ತಾ, ಚಂದ ಆತು, ಬಾ ನೀನು ಅಂತ ಹೇಳಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟನ್ರಿ. ಮನೆಗೆ ಕರ್ಕೊಂಡು ಹೋಗಿ ಅವನ್ನೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ, ಜಳಕ ಮಾಡಿಸಿ, ಕಟಿಂಗ್ ಮಾಡಿಸಿ, ದೊಡ್ಡ ದೊಡ್ಡ ಉಡುಪು ಕೊಟ್ಟಿದ ಮೇಲೆ ಬಿಸಿಲಾಗಿನ ಕೆಲಸ ಬಿಡು ನೀನು, ಮನೆಯಾಗಿರುವ. ಏನು ವರ್ಷಾನುಗಟ್ಲೆ ಮೋಚಿ ನವಾಬನ ಮನೆಯಾಗೆ ಇದ್ದೀನ್ರಿ. ಅವ್ರು ಯಾರಿಗೂ ಸಹಿಸೋಗ್ಲಿ ಏನ್ರಿ, ಗಿಡದ ಕೆಳಗೆ ಚಪ್ಪಲಿ ಹೊಲ್ಕೊಂತ ಕುಂದಿರ್ತಿದ್ದ. ಅಂಥವು ಇವತ್ತೊಂದು ನವಾಬ ಏನು ತನ್ನ ಗೆಳೆಯ ಅನ್ನಂಗೆ ನೋಡಿಕೊಂಡಾಕತ್ಯಾನ. ಇವನು ಹೆಂಗಾರ ಮಾಡಿ ನವಾಬನ ಕೃಪಕಟಾಕ್ಷದ ತಪ್ಪಿಸ್ಬೇಕು. ಏನು ಮಾಡಿದ್ರು ನವಾಬ ಅವನ ಅಷ್ಟು ವಿಶ್ವಾಸ ಇತ್ರಿ. ಒಂದು ಕಂಡು ಬಿಡುತ್ತೆ ಎಲ್ಲರಿಗೂ, ಏನು ಪ್ರತಿ ದಿವಸ ಸಾಯಂಕಾಲ ಮೋಚಿ ಅಡವ್ಯಾಗ ಹೋಗಿ ಯಾವುದೋ ಒಂದು ಬಂಡಿ ಸರಿಸಿ ಒಳಗೆ ಗವ್ಯಾಗ ಹೋಗಿ ಅರ್ಧ ತಾಸು ಕುಂತು ಬರ್ತಿದ್ದ. ಇವು ಸಿಕ್ಬಿಡ್ತೀವಿ ವೈರಿಗಳಿಗೆ, ಚಲೋ ಸಿಗ್ತಿಲೆ. ಅವ್ರು ನವಾಬ್ರ, ನೀವೇನಿವನ್ನ ಪ್ರಾಣಪ್ರಿಯ ಸ್ನೇಹಿತ ಅಂತ ತಿಳ್ಕೊಂಡಿರಿ, ಇವ ಸಾಮಾನ್ಯ ಇಲ್ರಿ. ನಿಮ್ಮ ಸಲುವಾಗಿ ಯಾರನ್ನೋ ಒಬ್ರನ್ನ ಭೇಟಿಯಾಗಿ ನಿಮ್ಮ ಕೊಲೆ ಸಂಸು ರೂಪಿಸಾಕತ್ಯಾನ. ಅಡವಿ ಒಳಗೆ ಹೋಗಿ ಆ ಕಲ್ಲು ಬಂಡಿ ಸರಿಸಿ ಒಳಗೆ ಕುಂತು ಬರ್ತಾನ್ರಿ ತಾಸು. ನೋಡ್ರಿ ಏನೈತಲ್ಲೇ ಅಂದ್ರೆ ನವಾಬಿಲ್ಲ, ಸಾಧ್ಯ ಇಲ್ಲ. ಅವ್ನು ನನಗೆ ಎಂದೂ ಹಂಗೆ ಮಾಡೋದಕ್ಕೆ ಸರಿ ನೋಡಿ, ಮತ್ತೆ ಯಾಕೆ ಹೋಗ್ತಾನ್ರಿ, ನೀವಿಷ್ಟು ಸದಾ ಅವನ ಜೊತೆಗೆ ಇರ್ತೀರಿ, ಆದರೂ ಸಹಿತ ಒಳಗೆ ಹೋಗಿ ತಾಸು ತಾಸಲ್ಲಿ ಕುಂತು ಬರ್ತಾನಂದ್ರೆ ಏನಾಯ್ತ್ರಿ. ನವಾಬಗೂ ಅನುಮಾನ ಶುರುವಾಗಕತ್ರಿ. ನೋಡೇ ಬಿಡೋಣ, ನೀವ್ಯಾರೋ ಬರಬೇಡ್ರಿ ಅಂಥೇಳಿ ಅವನು ಹಿಂದೆ ಹೋಗಿದ್ವಿ. ಒಂದಿನ ಮೆಲ್ಲಕ್ಕೆ ಅವ್ನು ಮುಂದೆ ಹೋದಂಗೆಲ್ಲ ಹಿಂದಿಂದ ಹೋಗಿ ಅವ ಬಂಡೆ ಸರಿಸ್ತಾಗ ತಾನೂ ಸರಿಸಿ ಒಳಗೆ ಹೋಗಿ ನೋಡ್ತಾನ್ರಿ. ನವಾಬನ ಕಣ್ಣಾಗ ನೀರು ಬರಾಕತ್ತಿದ್ರು. ಅವ ಏನು ಮಾಡ್ತಿದ್ದೀನಿ ಅಲ್ಲಿ, ಚಪ್ಪಲಿ ಹೊಲಿತಿದ್ದು ಹೋಗಿ ತನ್ನ ಹಳೇ ಚಪ್ಪಲಿ ಹೊಲಿಯೋ ಸಾಮಾನುಗಳನ್ನೆಲ್ಲ ಅಲ್ಲಿಟ್ಟು ದಿವಸ ಅವನು ಯಾಕಂತ ಹೋಗಿ ಗಾಬರಿಯಾಗಿ ಕೇಳಿದ, ನಾವು ಏನಪ್ಪ ಇದು ಸಕಲ ಬಂಗಾರದ ಮನಸ್ಸನ್ನ ಮಲಗಿಸಿನಲ್ಲೋ ನಿನ್ನ, ಮತ್ತೆ ಚಪ್ಪಲಿ. ಇಲ್ಲ ಗುರುಗಳೇ, ಇಲ್ಲ ನವಾಬರೇ, ಇಲ್ಲ ಅರಸರೇ, ನನಗೆ ಇವತ್ತ ಬಂಗಾರದ ಗಾದಿ ಸಿಕ್ಕದ ಇದರಿಂದ, ಇದನ್ನು ಮರಿಬಾರ್ದು ನಾನು ಅನ್ನೋದಕ್ಕೆ ನಾನು ದಿವಸ ಬಂದು ಯಾರ ಹಾಕ್ಕೊಳ್ಳೇ ಬಿಡಲಿ ಒಂದು ಜೊತೆ ಚಪ್ಪಲಿ ಹೊಲ್ದಿಟ್ಟು ನಮಸ್ಕಾರ ಮಾಡಿ ಹೊರಗೆ ಬರ್ತೀನಿ ರೀ. ಇದು ಸ್ನೇಹಿತರೆ, ನಾವೆಲ್ಲ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾತು ಅಂದರೆ ನಾವು ಎಲ್ಲಿಂದ ಬಂದೀವಿ ಅದನ್ನು ಮರಿಬಾರ್ದು. ಅದನ್ನು ಆಗಾಗ ನೋಡಿ, ಕೆಲವರಂತೂ ಈಗ ನೋಡ್ರಿ ಏನೇನೂ ಇರಂಗಿಲ್ಲ, ಒಮ್ಮಿಂದ ಮೇಲೆ ಏನರ ಆಗಿಬಿಟ್ರು ಅಂದ್ರೆ ಜಗತ್ತ ಮರ್ತು ಬಿಡ್ತೈತೆ ಅವ್ರಿಗೆ. ಹಾಂ, ಅದಕ್ಕೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತ. ಅದು ಯಾವತ್ತೂ ಆಗಬಾರ್ದು. ಬೇರೆ ಬರ್ರಿ, ನೀವೇನೂ ಚಿಂತೆ ಮಾಡಬೇಡ್ರಿ ಅಂತೇಳಿ ಇಟ್ಕೊಂಡ್ರು. ಮತ್ತು ನೀವು ಇಷ್ಟು ಕಾರ್ಯಕ್ರಮ ಕೇಳ್ತೀರಿ, ನೋಡ್ತೀರಿ, ಮೊಬೈಲ್ನಾಗ ಹಾಕ್ಕೊಂಡಿರಿ, ಆದರೂ ಮತ್ತೆ ಮ್ಯಾಗ ಕೆಳಗೆ ಫುಲ್ ಆಗೈತೆ. ಇದು ಖಂಡಿತ ಪ್ರಾಣೇಶನ ಶಕ್ತಿ ಅಲ್ಲ. ನಿಮ್ಮಲ್ಲಿರ್ತಕ್ಕಂಥ ದೊಡ್ಡ ಗುಣ ನಗಬೇಕು ಅಂತ ಏನು ಮನಸ್ಸು ಮಾಡಿರಿ, ಏನು ಹೃದಯವನ್ನು ವಿಶಾಲ ಮಾಡಿಕೊಂಡಿರಿ. ಏನು ಕೇಳದೈತಿ ಬಿಡು ಅಂತ ಬಿಡ್ಲಿಲ್ಲ. ನೀವೇನು ಹೇಳಿದ್ದೆ ಹೇಳ್ತಾ ನಡಿ ಅಂತ ನೀವು ಬಂದು ಬರ್ದಿದ್ದಿಲ್ಲ ಅಂದ್ರೆ ಮುಗ್ದ ಹೋಗ್ತಿದ್ದು. ನಡಿ ಅದ ಕೇಳ ನಡಿ, ಹೊರಗೆ ಕುಂತಾರೆ ಏನು ಮಾಡೋದೈತೆ ಅಂತ ನೀವು ಇಲ್ಲಿ ಬಂದು ಕುಂತದ್ದಕ್ಕೆ ನಾನು ಇವಕ್ಕೆ ಏನು ಹೇಳಿದ್ದೆ ಹೇಳ್ಬೇಕು ಮರ ಅಂತ ಒಂದು 2 ಹೊಸವ ನೋಡ್ಕೊಂಬರಕತ್ತೀನಿ. ಇಷ್ಟಿಷ್ಟು ಮಂದಿ ಬಂದು ಕುಂದಿರ್ತಾರ. ಅದನ್ನ ನಾ ಹೇಳಿದ್ನಿ ಅಂದ್ರೆ ಮುಂದೆ ನನಗೆ ಮಂದಿ ಬರ್ತಾರೆ. 10, 8 ಹಳೆ ಹೇಳಿದ್ರಿ, 2 ಹೊಸವು. ಹಿಂಗಾಗಿ ನೀವು ಪ್ರಾಣೇಶ ಹೇಳಿದ್ದೆ ಹೇಳುವಲ್ಲ ಕಡೆ 1, 2 ಹೊಸ ಹೇಳ್ತಾನಲೆ, ಅದನ್ನ ಹೇಳುವಲ್ಲಕ ಉಲ್ಟಾ ಪಲ್ಟಾ ಮಾಡಿ ಹೇಳ್ತಾನಲ್ಲೇ. ಹಿಂಗಾಗಿ ಯಾವ ಊರಿಗೆ ಹೋದ್ರೂ ಇಷ್ಟು ಜನ ನೋಡ್ರಿ ಸೇರಿ ಸಿಕ್ಕಿಲ್ಲ. ಎಲ್ಲಿ ಬೇಕಲ್ಲಿ ಬಾಲ್ಕನಿ ನೋಡ್ರಿ, ಬಾಲ್ಕನಿ ನಿಂತಾರ್ರಿ ಮೇಲೆ, ಅವ್ರದಂತ ಕರ್ಮ ನಿಂತಾರ್ರಿ ಪಾಪಲ್ಲಿ ಬಾಲ್ಕನಿ ಅವರು ಸಾಮಾನ್ಯಲ್ಲ ಗೋಣೆ ಎತ್ತಿ ನೋಡ್ಬೇಕು ಅವ್ರನ್ನ. ಹಾಂ, ಹೌದಾ? ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೀಟ್ ಸಿಗಲಾರದಂಥ ಮಹನೀಯರೇ, ದಯವಿಟ್ಟು ಕ್ಷಮೆ ಇರಲಿ. ಪ್ರಶಾಂತ್ ಅವರಿಗೆ ಪಾಪ ಇದ್ರ ಐಡಿಯಾ ಸಿಕ್ಕಿಲ್ಲ, ಇಷ್ಟು ಜನ ಬರ್ತಾರಂತ. ಅವ್ರೇಂತ ಕೂಡ ಎಕ್ಸ್ಟ್ರಾ ಮೆಂಬರ್ಸು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಷ್ಟು ಬರ್ತಾರ, ಇದೊಂದು ಕಾರ್ಯಕ್ರಮ ಆಗ್ತದೆ ಅಂತ ಭಾವಿಸಿದ್ರು ಅವ್ರು. ನಾನು ಫೋನ್ನಾಗ ಹೇಳಿದೆ, ಗದ್ಲಕ್ಕೆ ಬೀಳ್ತೀರಿ ನೀವು ನಾನು ಕರೆದ್ರೆ
ಬಹಳ ಗಲಾಟೆ ಐತೆ ಅಂತ ಹೇಳಿದ್ದೆ. ಅವ್ರಿಗೂ ಕೂಡ ಬಹಳ ಸಂತೋಷ ಆಗಿದೆ. ತಾವೆಲ್ಲ ಅತ್ಯಂತ ಶಾಂತಿ ತೆಗೆದು ಇನ್ನು ಕೆಲವು ಕಾಲ ನನ್ನ ಮಾತುಗಳನ್ನ ಕೇಳಿದ್ರಿ ಅಂತ ಹಾರೈಸ್ತಾ, ಇಷ್ಟು ನನ್ನ ಕಾರ್ಯಕ್ರಮ ನೋಡ್ತೀರಪ್ಪ, ಇಷ್ಟು ಮೊಬೈಲ್ನಾಗ ದಯವಿಟ್ಟು ಮಾತಾಡಬೇಡ್ರಿ ಮಧ್ಯೆ ಮಧ್ಯೆ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ವ್ಯಾಪಾರ ದಾವಣಗೆರೆ ಫೇಮಸ್ ವ್ಯಾಪಾರ. ಒಂದಾನೊಂದು ಕಾಲಕ್ಕೆ ಬರೀ ಶಟ್ರ ವ್ಯಾಪಾರ ಮಾಡ್ಬೇಕಂತಿತ್ತು ರೀ. ವೈಶ್ಯಸ್ಯ ಧನಸಯುಕ್ತಂ ಕ್ಷತ್ರಿಯಸ್ಯ ಬಲಾನ್ವಿತಂ ಅಂತ ಹಿಂಗೆಲ್ಲ ಇತ್ತು. ಬ್ರಾಹ್ಮಣರು ಓದಬೇಕು, ಕ್ಷತ್ರಿಯರು ಕಾದಾಡಬೇಕು, ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು. ಯಾರು ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಹುಟ್ಟಿನಿಂದ ಕ್ಷತ್ರಿಯ ಅಲ್ರಿ. ಯಾವನು ಓದ್ತಾನೋ ಅವನ ಬ್ರಾಹ್ಮಣ, ಯಾವನು ಹೋರಾಡ್ತಾನೋ ಅವನೇ ಕ್ಷತ್ರಿಯ, ಯಾವನು ಕುಂತು ವ್ಯಾಪಾರ ಮಾಡ್ತಾನೋ ಅವನೇ ವೈಶ್ಯ, ಯಾವನು ಸೇವೆ ಮಾಡ್ತಾನೋ ಅವನೇ ಶೂದ್ರ. ಹಿಂಗೆ ಬಂತಿರೋದು. ಇವು ಜಾತಿ ಆಗಿಬಿಟ್ವಿ ಈಗ. ಇದು ನಾವು ಮಾಡ್ಕೊಂಡು ತಪ್ಪು, ಅದ್ರ ತಪ್ಪಲ್ಲ ಸ್ನೇಹಿತರೆ. ಯಾರಿಗೆ ನೋಡಿ ಬ್ರಾಹ್ಮಣರು ಎಷ್ಟೋ ಜನ ಈಗ ಚಪ್ಪಲ್ ಅಂಗಡಿ ಇಟ್ಟಾರೆ, ಬಾಟಾ ಶೂಸ್ ಗೀಟಾ ಶೂಸ್ ಅನೇಕ ಜನ ಬ್ರಾಹ್ಮಣರು ಪಾರ್ಟ್ನರ್ ಅದ. ಕಟಿಂಗ್ ಶಾಪ್ಗಳು ನೋಡ್ಕೊಳಕತ್ತೆ, ಅದು ಒಂದು ಕಲೆ ಅಂತ ಪರಿಗಣನೆ ಆಗೈತೆ. ಇವತ್ತು ಜನಸಂಖ್ಯೆ ಹೆಚ್ಚಾದಾಗಿನಿಂದ ಯಾವ ಕೆಲಸ ಮಾಡಿದ್ರು ತಪ್ಪಲ್ಲ ಅಂತ ಜನ ಮುಂದೆ ಬರ್ತಿದ್ದಾರೆ ಸ್ನೇಹಿತರೆ. ಅದು ಜೋಕ್ ಹೇಳೋದ ಒಂದು ಉದ್ಯೋಗ ಆಗೈತೆ, ಇನ್ನು ಮುಂದೆ ಉಳಿದ್ವಲ್ಲ ಏನು ಬಿಡ. ಸುಮ್ಮನೆ ನಿಂತು ಏನೋ ಟೈಮ್ ಪಾಸಿಗೆ ಕಟ್ಟಿಬೇಕು ಅಂತ ಜೋಕ್ ಹೇಳೋದನ್ನ ಒಂದು ಉದ್ಯೋಗನ ಮಾಡಿಬಿಟ್ಟಿವಿ ಈಗ ನಾವು. ಕರ್ನಾಟಕ ತುಂಬ ಎಷ್ಟು ಮಂದಿ ಕಲಾವಿದರು ಹೊಂಟಾರ, ಎಷ್ಟು ಮಂದಿ ಇದ್ರ ಉದ್ಯೋಗ ಅಂತ ಆರಿಸಿಕೊಂಡಾರ, ಎಷ್ಟು ಮಂದಿ ನೀವು ಸಲುವಾಕತ್ತೀರಿ. ನಗೆ ಬಳಗಗಳು ಶುರುವಾಗ್ಯಾವ, ಹ್ಯೂಮರ್ ಕ್ಲಬ್ಗಳು ಶುರುವಾಗ್ಯಾವ. ಎಲ್ಲದಕ್ಕೂ ಬೆಲೆ ಇದೆ ಸ್ನೇಹಿತರೆ, ಎಲ್ಲದಕ್ಕೂ ಬೆಲೆ ಇದೆ. ಯಾವುದನ್ನು ಅಲಕ್ಷ್ಯ ಮಾಡಬೇಡ್ರಿ, ಎಲ್ಲವನ್ನ ಕಲೀರಿ. ಹಾಡು, ನಾಟ್ಯ, ನರ್ತನ, ನಾಟಕ ಇರ್ಬೋದು, ಬಯಲಾಟ ಇರ್ಬೋದು, ಯಾವುದಾದ್ರೂ ಒಂದು ಕಲೆ ನಿಮ್ಮಲ್ಲಿತ್ತು ಅಂದರೆ ಖಂಡಿತ ಬೆಳಕಿಗೆ ಬರ್ತೀರಿ. ಅಷ್ಟು ಜನ ದೇಶ, ನಮ್ಮ ಉದಯಶಂಕರು ಇನ್ನು ಅನೇಕ ಜನ ದೇಶ ವಿದೇಶಗಳನ್ನ ಸುತ್ತಿ ಬಂದರು ಅಂತ ಹೇಳಿದ್ರು. ಅವ್ರದ್ದು ನನಗೆ ಆ ಬ್ರೋಷರ್ ಕೊಟ್ಟಿದ್ದಾರೆ, ನೋಡಿದೆ. ಅನೇಕ ದೇಶಗಳನ್ನ ಸುತ್ತಿ ಬಂದಿದ್ದೀರ, ಬಹಳ ಸಂತೋಷ. ಎಲ್ಲರೂ ಹೋಗ್ಬೋದ್ರಿ ಈಗ ಫಾರಿನ್ಗೆ. ಮನಸ್ಸು ಮಾಡಬೇಕಷ್ಟೇ, ಕುಂತು ಜಗದಿಂದ ಮೇಲೆದಬೇಕು, ದಿಟ್ಟ ನಿರ್ಧಾರಗಳನ್ನ ತೊಗೊಳ್ಳೋದಕ್ಕೊಳ್ಬೇಕು. ನಾವು ಹಂಗೆ ತೊಗೊಂಡದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ, ಒಂದು 10 ವರ್ಷ ಹಿಡಿತೀವಿ. ಇವತ್ತು ನಾನು ಇವತ್ತ ಸೇರ್ತೀನಿ ರೀ, ನಾಳೆ ನನಗೊಂದು ಡೈಮಂಡ್ ಇದನ್ನು ಕೊಡ್ತಾರೆ ಅಂತ ಕೇಳಬಾರ್ದು. ಈ ನಾಳೆ ಶನಿವಾರ ಅವ್ರ ಮೀಟಿಂಗ್ ಐತಿ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಪ್ರಶ್ನೆ ಅಲ್ರಿ ಮುಂದಿನ ಸಲ ಮತ್ತೆ ನಾನು ಕೊಡ್ಬೇಕು ನೋಡ್ರಿ. ಅದು ಹಾರ ಇಷ್ಟು ದಪ್ಪಂದು ಹಾರ ಹಾಕಿ ನನಗೆ ಹಾಕ್ಬೇಕು ನೋಡ್ರಿ. ಬೇಕಾದ್ರೆ ಒಂದು 8-10 ವರ್ಷ ಶ್ರಮ ಬೇಕಾಗ್ತದೆ ಸ್ನೇಹಿತರೆ. ಇಷ್ಟು ದಪ್ಪ ಹಾರದಕ್ಕಿಂತ ಮೊದಲು ಕಲ್ಲು ಒಗಿಸ್ಕೊಂಡಿವಿ ನಾವು. ಇವತ್ತ ಇಷ್ಟು ದಪ್ಪ ಹಾರ ಹಾಕಿದ್ರಿ. ಮೊದಲು ಹೋದಾಗ ನನ್ನ ಟೈಮಿಗೆ ಹಾರ ಬರೋದ್ರಾಗ ಹಾರದಾಗಿನ ಹೂವೆಲ್ಲ ಉದುರಿ ಬರೀ ದಾರ ಬಂದಿತ್ತು ನನ್ನ ಕೊಳ್ಳಿಗೆ. ಫಸ್ಟ್ ನನ್ನ ಜೀವನದೊಳಗೆ 11ನೇ ಕಾರ್ಯಕ್ರಮ ರೀ. ಬೂದುಗುಂಪ ಅಂತ ಒಂದು ಊರೈತೆ, ಅಲ್ಲಿ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ವೇದಿಕೆ ಮ್ಯಾಗ 27 ಜನ ಅದಾರ. ಓಸು ಮಂದಿ ನಡುವೆ 2 ಹಾರ ಅದಾವ್ರಿ. ಹಾರ ಹಾಕಿದ್ರೆ ನಾನು ಬ್ಯಾಗ್ನಾಗ ಇಟ್ಕೊಂಡ್ಬಿಡ್ತೀನಿ, ಯಾಕೆ ಬೇಕಂತ ಇಸ್ಕೊಂಡ್ಬಿಟ್ರೆ ಅದನ್ನ ಇಸ್ಕೊಂಡು ಅಲ್ಲಿಂದ ಹಾಕಿದ್ದ ಕಡೆಗೆ 26 ಮಂದಿಗಾಗಿ ನನ್ನ ಪಾಳೆ ಬಂದಾಗ ಅದ್ರಾಗ ಓಸು ಉದಿರಿ ಬರೀ ದಾರ ಹೊಡೆದ್ಬಿಟ್ಟು. ನಂದು ಯಾವಾಗಪ್ಪ ಅಂತ ಒಂದು 6 ಗಂಟೆಯಿಂದ ಕೇಳಕತ್ತೀನಿ, ತಡೀರಿ ಅಂತ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯ್ತು, ಬಹುಮಾನ ಕೊಟ್ಟರು, ಗೌಡ್ರು ಮಾತಾಡಿದ್ರು, ಕುಲಕರ್ಣಿಯರು ಮಾತಾಡಿದ್ರು, ಊರಿನ ಶೆಟ್ರು ಮಾತಾಡಿದ್ರು, ಸೇಡಿಸಿ ಮಾತಾಡಿದ, ಅವ್ರವ್ರ ಅಕ್ಕ ತಂಗಿಯರು ಹೆಂಡ್ರು ಮಾತಾಡಿದ್ರು, ಮಕ್ಕಳು ಮಾತಾಡಿದ್ರು, ಎಲ್ಲ ಮುಗೀತ್ರಿ. ಮುಂಜಾನೆ 4 ಗಂಟೆ ಆಯ್ತು ಬೆಳಗಿನ ಜಾವ. ನೋಡಿ ಬೆಳಕರದು ಹೋತಲ್ಲೇ ಇದು ಅನ್ನಕತ್ತಿದ್ವಿ ನಾವು. ಬೆಳಕರು ಸಹಿತ ಬಿಡ್ಬಾರ್ದು, ಮತ್ತೆ ಯಾರ್ಯಾರನ್ನ ಕರ್ಕೊಂಬಂದು ಸನ್ಮಾನ ಮಾಡಿದ್ರಿ. ಮುಂಜಾನೆ 5:15 ಪೂರ್ವ ದಿಕ್ಕಿನಾಗ ಕೆಂಪಗಾಗಕತ್ತೈತೆ. ಅವಾಗ ಈಗ ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆ ಅಂದರು. ಹಾಸ್ಯ ಸಂಜೆ ಉತ್ಸಾಹ ಒಂದು ಕಣ್ಣು ಹಿಂಗೆ ತೂಗಾಕತ್ತೇವ್ರಿ. ಏನು ಒಂದು 6 ಗಂಟೆಯಿಂದ ಕುಂತೀನಿ ರೀ ವೇದಿಕೆ ಮ್ಯಾಗ. ನಿಂತೆ ಅನಿವಾರ್ಯ ಮಾತಾಡಿದ್ರೆ ಆತಂತೇಳಿ ನಿಂತು ಮಹನೀಯರೇ ಮಹಿಳೆಯರೇ ಅಂದಿದ್ದೆ. ಒಂದು ಮುದುಕಿ ಎದ್ದು ನಿಂತು ಬಿಡ್ತೀರಿ. ಏನೇವ ಅಂದೆ, ಯಪ್ಪ ನಿನ್ನೆ ಸಂಜೆ ಮುಂದೆ 4 ಗಂಟೆಗೆ ನನ್ನ ಪ್ರಾರ್ಥನಾ ಹಾಡಂತ ಕರ್ಕೊಂಬಂದಾರ, ನಾ ಇನ್ನೂ ಪ್ರಾರ್ಥನಾ ಹಾಡಿಲ್ಲ ಅಂದ್ಲು. ಯವ್ವ ಬೆಳತನ ಕಾರ್ಯಕ್ರಮ ನೋಡಿನಿ ಅಂತ ನಾ ಇದು ಒಂದು ಹಾಡು ವಜ್ಜೆ ಆಕತ್ತೆ ನನಗೆ. ಬಾ ಅಂದೆ. ಬಂತ್ರಿ ಮುದುಕಿ ಮ್ಯಾಗ 5:15 ಬಂದು ಕೈಯಾಗ ಕಳಸ 2 ಬೆಳ್ಳಿ ನೀಲಾಂಜನ ಹಿಡ್ಕೊಂಡು ಶುರು ಮಾಡ್ತೀರಿ. ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 2 ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವ. 1 ದಳ ಆತು, 2 ದಳ ಆತು, 8 ದಳಕ್ಕೆ ಬಂತ್ರಿ ಮುದುಕಿ. ಮುಂಜಾನೆ 8 ಗಂಟೆ ಆಗಿತ್ತು. ಅವಾಗ ಬಿಸಿಲು ಚುರುಕಾಗ ಕತ್ತಿಬಿಟ್ಟಿತ್ತು. ಮಂದಿ ಮಕ್ಕೊಂಬಿಟ್ಟಿದ್ರಿ. ಮಂದಿ 4ಕ್ಕೆ ಬಂದ ಮಂದಿ ಸಂಜೆ ಮುಂದೆ ಅದಾರೋ ಸತ್ತಾರೋ ಗೊತ್ತಾಗೋಲ್ತು.
ಆ ಮಂದಿನ ಎಬ್ಬಿಸ್ಬಿಡ್ತೀರಿ ಮುದಿಕೆ. ಅಪ್ಪ ರಾತ್ರಿಯಿಂದ ಮಕ್ಕೊಂಡ್ರಿ ಓಂ ನಮಃ ಶಿವಾಯ ಅನ್ರಿ ಹೇಳ್ರಿ ಮ್ಯಾಗ ಎಬ್ಬಿಸ್ಬಿಡ್ತೀರಿ. ಆ ಮಂದಿ ಮೈ ಮುರುಕಂತ ಕುಂತು ಬಿಡ್ತೀರಿ ಎದ್ದು ಹೇಳವ ಅಂತದ. 10 ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ ಸತ್ಯಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓ ಅಂದ್ಬಿಟ್ಲು. ಓಂ ನಮಃ ಶಿವಾಯ ಆಕಳಿಸಿ ಅಂತ ಡೇಕಿ ಅಂತ ಕಪ್ಪ. ಆ ಮಂದಿನ ಓಂ ನಮಃ ಶಿವಾಯ ಅನ್ನ ಕಚ್ಚಿ ನನ್ನ ಕಡೆ ಬಾಗಿ ಮುದುಕಿ, ಯಪ್ಪ ಸ್ವಲ್ಪ ಕುಡಿಯಕ್ಕೆ ನೀರಿದ್ರು ಕೊಡ. ನೀರು ಕೊಟ್ಟು ಯವ್ವ ಇದ್ರಾಗ ಏಸ್ ದಳ ಅದಾವ ಅಂದೆ. ಯಪ್ಪ 108 ಅದಾವ. ಏನೂ ಮಾಡಕ್ಕೆ ಬರಂಗಿಲ್ಲ. ಅಂಥ ಅನುಭವ ಆದದ್ದರಿಂದಲೇ ಇವತ್ತು ನಾವು ಯಾವಾಗ ವೇದಿಕೆಗೆ ಬರಬೇಕು, ಯಾವಾಗ ಏನು ಮಾತಾಡಬೇಕು ಅನ್ನೋದನ್ನು ಕಲ್ತು ಒಮ್ಮೆಲೆ ಬರೋಂಗಿಲ್ಲ. ಭಾಳ ಜನ ನಂಗೆ ಮೆಸೇಜ್ ಕಳಿಸ್ತಾರ, ಪತ್ರ ಹಾಕ್ತಾರ, ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ, ನಮಗೂ ಮಾತಾಡೋಕಾಸಿ, ನಾವು ಜೋಕ್ ಹೇಳ್ತೀವಿ. ಏನು ಅನುಭವ ಐತೆ? ಏನೂ ಅನುಭವ ಇಲ್ಲರಿ. ದಯವಿಟ್ಟು ಒಮ್ಮೆಲೆ ವೇದಿಕೆ ಹತ್ತೋ ಕನಸನ್ನು ಬಿಡ್ರಿ. ನಿಮ್ಮ ಓಣ್ಯಾಗ ಮಂದಿನ ಸೇರಿಸ್ಕೊಂಡು ಮಾತಾಡ್ರಿ, ನಿಮ್ಮ ಮನೆ ಮಂದಿನ ಸೇರಿಸ್ಕೊಂಡು ಮೊದಲು ಮಾತಾಡ್ರಿ, ಆಮೇಲೆ ಓಣಿ, ಆಮೇಲೆ ಊರು, ಆಮೇಲೆ ಸಮೀಪದ ತಾಲೂಕು, ಹಳ್ಳಿ, ಆಮೇಲೆ ಈ ಹಂತ ತಲುಪ್ತೀರಿ ಸ್ನೇಹಿತರೆ. ಇದು ಓವರ್ ಎ ನೈಟ್ ಆಗುವಂಥ ಕೆಲಸವಲ್ಲ. ಎಕ್ಸ್ಟ್ರೆಸ್ ಇರ್ಬೋದು ಅಥವಾ ನನ್ನ ಫೀಲ್ಡ್ ಇರ್ಬೋದು, ಶ್ರಮ ಪಟ್ಟರೆ ಮಾತ್ರ ಇಲ್ಲಿ ಇದೆ. ಒಂದು ಹಡಗು ಕೆಟ್ಟುಬಿಟ್ಟಿತ್ರಿ ಸಮುದ್ರದ ಹೋಗೋ ಮುಂದೆ. 4 ಮಷೀನ್ ಇರ್ತಾವೆ ಹಡಗದಾಗ. ಮೊದಲು ಒಂದು ಮಷೀನ್ ಕೆಡ್ತು, 3ರ ಮಷೀನ್ ಮೇಲೆ ಎಳ್ಯಾಕತ್ತಿ ಹಗ್ಗ ಹಡಗು. ಅದನ್ನು ರಿಪೇರಿ ಮಾಡಿದ್ರು, ಇನ್ನೊಂದು ಕೆಟ್ಟು ಬಿಡ್ತೀರಿ. 4 ಮಷೀನ್ ಕೆಟ್ಟು ಹಡಗ ನಡುವ ಟೈಟಾನಿಕ್ನಂತ ಹಡಗ್ರಿ ಸಮುದ್ರದಾಗ ನಿಂತು ಬಿಡ್ತು. ದಂಡಿ 250 ಕಿಲೋಮೀಟರ್ ದೂರ ಐತ್ರಿ. ಇನ್ನೇನು ಯಾವ ಕ್ಷಣ ಮುಳುಗ್ತೈತೆ ಗೊತ್ತಿಲ್ಲ. ಅವಾಗ ಒಬ್ಬ ಫೋನ್ ಹಚ್ಚಿ 250 ಕಿಲೋಮೀಟರ್ ಇಲ್ಲಿ ಒಬ್ಬ ಇಂಜಿನಿಯರ್ ಅದಾನ, ಅವಾಗ ಎಂಥ ಮಿಷಿನ್ ಇದ್ರು ರಿಪೇರಿ ಮಾಡ್ತಾನ್ರಿ, ಅವನು ಕರ್ಕೊಂಬರ್ರಿ ಅಂತ ಹೇಳಿದ್ರು. ಮೋಟ್ರ್ ಕೊಟ್ಟು ಕಳಿಸಿದಾರೆ, ಮೋಟ್ರ್ ಬೋಟು. ಅವು ಹೋಗಿ 250 ಕಿಲೋಮೀಟ್ರ್ ಊರು ಹೋಗಿ ಆ ಇಂಜಿನಿಯರ್ ಕರ್ಕೊಂಬರ್ರಿ. ಆ ಇಂಜಿನಿಯರ್ ಹುಚ್ಚಿದಂಗಿದ್ದವ. ಹಿಂಗೆ ಬಂದು ಎಲ್ಲ ಮಿಷಿನ್ ನೋಡಿದೆ, ಹಿಂಗೆ ತಿರುಗಿದೆ, ಒಂದು ಸುತ್ತಿಗೆ ತರ್ರಿ ಅಂತ ತೊಗೊಂಡು ಢಮ್ ಅಂತ ಹಿಂಗೆ ಬಡ್ದ ಡಡ್ ಸ್ಟಾರ್ಟ್ ಆಗಿಬಿಡ್ತೀರಿ. ಪವಾಡ ಕೊಡಿಸ್ಬಿಡಪ್ಪ ಅವನೊಂದು. ಎಷ್ಟಪ್ಪ ಇದಕ್ಕಂದ್ರೆ 1 ಲಕ್ಷ ರೂಪಾಯಿ ಕೊಡ್ರಿ ಅಂದವ. ಹುಚ್ಚು ಮಾಡಿ ನಮ್ದ ಸುತ್ತಿ ಇಸ್ಕೊಂಡು ಅಲ್ಲೇ ಡಮ್ ಅಂತ ಬರೋದು 1 ಲಕ್ಷ ರೂಪಾಯಿ ಕೇಳುತ್ತೆ ಅಲ್ಲೇ. ಅವ ಅಂದ, ಖರೆ ನೀವು ಹೇಳಿ ನಿಮ್ದ ಸುತ್ತಿ ಇಸ್ಕೊಂಡು ಒಂದು ಏಟು ಹೊಡೆದಿಲ್ಲ, ಅದು 90,099 ರೂಪಾಯಿ ನಿಮ್ದ ಇಸ್ಕೊಂಡು ನಾನೇನು ಹೊಡೆದೆ, ಅದಕ್ಕೆ ಬರೀ 1 ರೂಪಾಯಿ ಫೀಸು. ಆದ್ರೆ ಇನ್ನು 99,990 ರೂಪಾಯಿ ಏನೈತಲ್ಲ, ಎಲ್ಲಿ ಹೊಡಿಬೇಕು ಅಂತ ನಿರ್ಧಾರ ಮಾಡಿದ್ದೆಲ್ಲ ನಾನು ಅದಕ್ಕೆ ಕೊಡಬೇಕು. ಎಲ್ಲಿ ಹೇಟ್ ಹಾಕಿದ್ರೆ ಆ ಹಡಗು ಸ್ಟಾರ್ಟ್ ಆಗ ಜಗ ನೋಡಿದ್ನಲ್ಲ, ಆ ಜಗ ಯಾವ ಜಗದಾಗ ಏನು ಬೇಕು ಅನ್ನೋದಕ್ಕೆ ಸಲುವಾಗಿ 99,000 ರೂಪಾಯಿ ನಾ ತೊಗೊಂಡೆ ಅಂತ ಅವ ಹೇಳಿದಾಗ ಅವ ಕೇಳಿದಷ್ಟು ಕೊಟ್ಟರು ಸ್ನೇಹಿತರೆ. ಅದಕ್ಕೆ ಎಲ್ಲಿ ಏನು ಆ ಪ್ರಜ್ಞೆ ಬರೋವರೆಗೂ ಯಾವ ಕಲೆಯೂ ಸಿದ್ಧಿಸೋದಿಲ್ಲ ಸ್ನೇಹಿತರೆ. ವ್ಯಾಪಾರನೂ ಅಷ್ಟೇ ರೀ. ಈಗ ನೋಡ್ರಿ MBA ಮಾಡಿ ಬರ್ತಾವೆ ನೋಡ್ಬೇಕು ನೀವು, ಏನೇನೇನು ಅರ್ಥ ಇರಂಗ. ನಮ್ಮೂರಾಗ ಕೋದಂಡ ರಾಮ್ ಶೆಟ್ರ್ ಅಂತ ಅದಾರ, ಭಾರಿ ಶೆಟ್ರ್, ಫೇಮಸ್. 50 ವರ್ಷದಿಂದ ಅಂಗಡಿ ನಡೆಸ್ತಾರೆ, ಕಿರಾಣಿ ಅಂಗಡಿ. ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅವ್ರ ಅಂಗಡಿಯಾಗ. ಬೇಕಾದ ಕೇಳ್ರಿ, ವಾಪಸ್ ಕಳ್ಸಂಗೆ ಇಲ್ಲ ಗಿರಾಕಿಗಳವ್ರು. ಅವನಲ್ಲೇ ಕುಂದ್ರಿಸಿ ಚಾ ತರಿಸಿ ಅದನ್ನ ಬೇರೆ ಅಂಗಡಿಯಿಂದ ತರಿಸಿ ಕೊಡ್ತಾರಾಗಲಿ, ಶೆಟ್ರ್ ಅಂಗಡಿಯಾಗ ಅದಿಲ್ಲ ಅಂತ ಅಂದಿರಬಾರ್ದವ. ಹಂಗೆ ನಡೆಸಿದ್ರಿ ಅಂಗಡಿ. ಭಾರಿ ಟ್ರೇಡ್ ಸೀಕ್ರೆಟ್ ಅವರು. ಅವರು ಒಂದು ಸಲ ಟ್ರೈನ್ಯಾಗ ತಿರುಪತಿ ಹೊಂಟಿದ್ರು. ತಿರುಪತಿ ಹೋಗೋದು ಭಾಳ ನಮ್ಮ ಶೆಟ್ರ್ ಮಂದಿ, ಆ ಕಡೆ ಮಂದಿ. ತಿರುಪತಿ ಹೋಗತ್ತಾರ, ಬಳ್ಳಾರಿ ಹುಬ್ಳಿ ಪ್ಯಾಸೆಂಜರ್ನಾಗ ಕುಂತು ಅದೇನೋ ಹುಬ್ಳಿ ಟು ತಿರುಪತಿ ಪ್ಯಾಸೆಂಜರು. ಇಲ್ಲಿ ಹೊಸಪೇಟೆ ಬಳ್ಳಾರಿಗೆ ಬರೋ ಮುಂದೆ ನಾವು ಹಂಪಿ ನೋಡಿದೊಬ್ಬ ಚೀನಾದವ ಅದ್ರಾಗ ಬಂದು ಕುಂತ ಇವ್ರ ಡಬ್ಯಾಗ. ಟ್ರೈನ್ ಮುಂದಕ್ಕೆ ಹೊಂಟಿತ್ತು, ಸ್ವಲ್ಪ ಮುಂದಕ್ಕೆ ಹೋದ್ಗಳೆ ಅವ್ನು ಚೀನಾದವನ ಹಣಿ ಮ್ಯಾಗ ಒಂದು ನೊಣ ಬಂದು ಕುಂತಿರಿ. ಪಟಕ್ನ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟವ. ಅವ್ರು ಚೀನಾ ಮಂದಿ ಏನು ಸಿಗ್ತದೆ ತಿಂದ್ಬಿಡ್ತಾವ ಪಾಪ. ಅದ ಚಲೋ ಬಿಡ್ರಿ, ಇವೆಲ್ಲ ಕಾಯಿಪಲ್ಲೆ ತುಟ್ಟಾಗಿರೋದು ನೋಡಿದ್ರೆ ಏನು ಸಿಗ್ತದೆ ಅದನ್ನ ತಿಂದು ಹೊಟ್ಟೆ ತಿನ್ಕೊಂಬ ಕಾಲ ನಮಗೂ ಬರ್ತೈತಿ, ಏನು ಆಶ್ಚರ್ಯ ಇಲ್ಲ. ತಪ್ಪಲ ಗಿಪ್ಪಲ ಹೋಗ್ತದೆ, ಗಿಡ ಹರ್ಕೊಂಡು ಬೇನ್ ತಪ್ಪಲ ತಿಂದು ಅಲ್ಲೇ ಗಟಾರದಾಗಿ ನೀರು ಕುಡಿದು ಬಂದರೂ ಬಂತ ಕಾಲ ಏನು ಹೇಳಕ್ಕೆ ಬರಂಗ. ಆಶ್ಚರ್ಯ ಆಗ್ಬಿಟ್ರೆ ಸೆಟ್ರಿ, ಇವು ನೊಣ ತಿಂದ್ಮೇಲೆ ಇವು ನಾವು ಏನು ನಾವು ಗೊತ್ತಿಲ್ಲ ಸೆಟ್ರಿ. ಆಶ್ಚರ್ಯ ಸೆಟ್ರಿ. ಅದ್ರ ಮುಖ ಮುಚ್ಕೊಂಡು ಹಿಂಗೆ ಕುಂತರು. ಮತ್ತೆರಡು ಸ್ಟೇಷನ್ ಆದ್ಮ್ಯಾಗ ಶೆಟ್ರ್ ಗಲ್ಲದ ಮ್ಯಾಗ ಒಂದು ನೊಣ ಬಂದು ಕುಂತೀರಿ. ಶೆಟ್ರಿ ಶಾಣ್ಯರ್ ಅನ್ನೋದು ಅದಕ್ಕೆ ಪಟಕ್ನ ಬರೋದು. ಎಷ್ಟಕ್ಕೆ ತೊಗೊಂತೀವಿ ಅಂದ್ರೆ ಅವಾಗ ನೋಡ್ರಿ ಹೆಂಗೆ ತಲೆ. ಇದು ಟ್ರೇಡ್ ಸೀಕ್ರೆಟು.
ಯಾಕ ಅವನ ನಾಲೆಡ್ಜು, ರ್ಯಾಂಕು, ಸರ್ಟಿಫಿಕೇಟು, ಅವ್ರ ಅಪ್ಪಂದು ಬರೀ ಕಾಮನ್ ಸೆನ್ಸು, ವ್ಯವಹಾರ ಜ್ಞಾನ. ಊರು ಮಂದಿನ ಹಚ್ಚಿಕೊಂಡಿದ್ದ ಶೆಟ್ರು. ಬರ್ರಿ ಯಾರು ಬಂದ್ರೆ ಕುಂದಿಸ್ತಿದ್ದ, ಮಾತಾಡ್ತಿದ್ದ, ನಗಿಸ್ತಿದ್ದ, ಕೇಟಿ ತರಿಸಿ ಕುಡಿಸ್ತಿದ್ದ, ಆಮೇಲೆ ಅವ್ರದ ಖರ್ಚಿನಾಗ ಅದಕ್ಕೆ ಹಚ್ತಿದ್ದ. ಆ ಮಾತು ಮುಖ್ಯ. ಸಂವಹನ, ಕಮ್ಯುನಿಕೇಶನ್ ಏನೈತೆ, ಮಾಧ್ಯಮ ಸಂವಹನ ಅಂತಾರೆ, ಸಂವಹನ ಮುಖ್ಯ. ಇವ ಏನು ಮಾಡಿಬಿಟ್ಟ, MBA ಮಾಡಿ ಬಂದು ನಮ್ಮ ಅಪ್ಪನ ಅಂಗಡಿ, ಹಳೆ ಅಂಗಡಿ ಎಲ್ಲ ಕಮಿಟಿ ಇಟ್ಬಿಟ್ಟ, ಗಾಡಿ ಕೆಡಬರ್ಲಿ ಎಲ್ಲ ಗ್ಲಾಸ್ ಮಾಡ್ರಿ, ಸುತ್ತ ಮುಂದೆ ಗ್ಲಾಸು, ಎಲ್ಲ ಕಡೆ ಗ್ಲಾಸ್ ಮಾಡಿಬಿಟ್ಟು ಏನು ಫುಡ್ ಬಜಾರ್ ಅಂತ ಈಗ ಬಂದವಲ್ರಿ, ಪಾಕೆಟ್ನಾಗೆಲ್ಲ ಹಳ್ಳ ಮಾಡಿ ಹಾಸನ ಮಾಡಿ ರೆಡಿ ಮಾಡಿದ. ಗಿರಾಕಿ ಒಳಗೆ ಬರ್ಬೇಕಂತೇಳಿ ಮುಂದೆ ಆ ಕಡೆ 3 ಹುಡುಗಿಯರು ಈ ಕಡೆ 3 ಹುಡುಗಿಯರನ್ನ ಕರೆಸಿಬಿಟ್ಟ, ಸ್ಕರ್ಟ್ ಹಾಕೊಂಡು ಹುಡುಗವ್ರನ್ನ. ಅವು ಸಿಕ್ಸರ್ ಬಾರಿಸಿದಾಗ ಹಿಂಗೆ ಮಾಡ್ತಾವ ನೋಡ್ರಿ ಕ್ರಿಕೆಟ್ನಾಗ. ಅಂಥವನ್ನ ಕರೆಸಿ ನಿಂದಿಸ್ಬಿಟ್ಟ, ಅಟ್ರಾಕ್ಷನ್ ಬೇಕು ಅಂಗಡಿಗೆ ಅಂತೇಳಿ. ಅಲ್ರಿ 3 ಸ್ಕರ್ಟ್ ಹಾಕೊಂಡು ಅಂಗಡಿ ಮುಂದೆ ಆ ಕಡೆ 3 ಈ ಕಡೆ 3 ಹುಡುಗರು, ಅಂಗಡಿ ಒಳಗೆ ಯಾರು ಬರ್ತಾರೆ ತಿಳ್ತೀರಿ ನೀವು? ಎಲ್ಲ ಅಲ್ಲೇ ನೋಡ್ಕೊಂತ ಅಂದ್ಬಿಟ್ರಿ. ಹಿಂಗೆ ಅಂಗಡಿ ಒಳಗೆ ಯಾರು ಬರ್ರಿ, ಅಂಗಡಿ ಮುಂಚು. ಇದು MBA. ಅದಕ್ಕೆ ನೀವು ಡಿಗ್ರಿ ತೊಗೊಂಬರ್ರಿ, ಅದ್ರ ಜೊತೆಗೆ ವ್ಯವಹಾರ ಜ್ಞಾನವನ್ನು ಬೆರೆಸ್ಬೇಕು. ಯಾವುದೇ ಕಂಪ್ನಿ ಇರಲಿ, ಯಾರೇ ಇರಲಿ, ನಿಮ್ಗೆ ರಾ ಮಟೀರಿಯಲ್ ಕೊಡ್ತಾರ, ಆದ್ರೆ ಅದನ್ನು ಒಡವೆ ಆಗಲಿ ವಸ್ತಾಗಲಿ ಮಾಡೋದು ನಿಮ್ಮ ಕೆಲಸ. ಬರೀ ಗಟ್ಟಿ ಬಂಗಾರ ಪ್ರೀತಿ ಹೆಣ್ಮಕ್ಳಿಗೆ ಅಂತೇಳಿ ಬಂಗಾರದೊಂದು ಇಟ್ಟಿಗೆ ಇಳ್ಕೊಂಡು ತಲೆ ಮೇಲೆ ಇಡ್ತಾರನ್ರಿ ಅವರು. ಇಲ್ಲ, ಅದನ್ನ ನೆಕ್ಲೆಸ್ ಮಾಡಿಸ್ಕೊಂತಾರೆ. ಹಂಗೆ ಯಾವುದೇ ಕಲೆ ಅದು ಬಂಗಾರದ ಗಟ್ಟಿದ್ದಂಗೆ ಅದ್ರಾಗ ನೆಕ್ಲೆಸ್ಸು, ರಿಂಗು, ಲೋಲಾಕು, ಬಳಿ, ಉಂಗ್ರ ಮಾಡೋ ಕಲೆ ನಿಮಗೆ ಗೊತ್ತಿರಬೇಕು ಸ್ನೇಹಿತೆ. ಶಾಲಿ ಯೂನಿವರ್ಸಿಟಿಗಳು ಬಂಗಾರದ ಗಟ್ಟಿಯನ್ನು ನಿಮ್ಮ ಕೈಯಾಗ ಕೊಡ್ತಾವ, ಅದನ್ನು ಒಡವೆ ಮಾಡಿ ಮಾರೋದು ನಿಮ್ಮ ಕೆಲಸ. ಅದಕ್ಕೆ ಮಕ್ಕಳನ್ನ ಬರೀ ಮಾರ್ಕ್ಸ್ ತೊಗೊಳಾಕ ಪ್ರೇರೇಪಿಸಬಾರ್ರಿ. ಆ ಸರ್ಟಿಫಿಕೇಟ್ ಏನೈತಲ್ಲ ಅದು ಬಂಗಾರದ ಗಟ್ಟಿ, ಚಿನ್ನದ ಬಿಸ್ಕಿಟ್, ಅದು ಒಡವೆ ಮಾಡೋದು ಕಲಿಸೋದೇ ಜನರ ಮಧ್ಯೆ ಬಿಡ್ರಿ ಮಕ್ಕಳನ್ನ. ಈಗ ಬರೀ ಓದಿಸ್ತಾರ್ರಿ, ಬರೀ ಏನೇನೇನಿಲ್ಲ, ಕಾಮನ್ ಸೆನ್ಸೇ ಇಲ್ರಿ ಈಗ ಹುಡುಗರಿಗೆ. ಏನಾರ ಕೇಳಿದ್ರೆ ಪುಸ್ತಕ ಹುಡುಕ್ತಾವೆ, ಇಲ್ಲ ಕಂಪ್ಯೂಟರ್ ಹುಡುಕ್ತಾವೆ, ಸ್ವಂತ ಯೋಚನೆನ ಮಾಡಂಗಿಲ್ಲ. ಹಳ್ಳ್ಯಾಗ ಇದು ಮಾಡ್ತಾರೆ. ಹಳ್ಳ್ಯಾಗ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗೆ ಏನು ಕಲಿತಾ ಹುಡುಗರು ಗೆಳೆಯರು ಇರ್ತಾರೆ, ಮಾತಾಡಂಗಿಲ್ಲ. ಈಗ ಗೆಳೆಯರು, ಈಗ ಹುಡುಗರು ನೋಡ್ರಿ ಇಂಟ್ರೋವರ್ಟ್ಗಳಾಗ್ಯಾರ, ಅಂತರ್ಮುಖಿಗಳು, ಗೆಳೆಯರೇ ಇಲ್ಲ ಅವಕ್ಕೆ. ನಿಮ್ಮ ಮಗನ ಯಾವುದೇ ಗೆಳೆಯ ಹುಡುಕೊಂಬರಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಕು ತಾಯಿ ಅಂದ್ರೆ ನೀವು, ನನ್ನ ಮಗ ಯಾರು ಗೆಳೆಯರಿಲ್ಲಲ್ಲ, ಫ್ರೆಂಡ್ಸ್ ಜೊತೆಗೆ ಬಿಡ್ರಿ ಅವನ್ನ, ಆಟ ಆಡಿ ಹೋಗು, ನಡಿ ಹೋಮ್ವರ್ಕ್ ಮಾಡು. ಅದು ಹೋಮ್ವರ್ಕ್ ಮಾಡಿ ಕುಂತು ಒಳಗೆ ಕುಂತು ಇಷ್ಟು ದಪ್ಪ 40 ಬಂದಿರ್ತದೆ, 98 99 ತೊಗೊಂತಿರ್ತೈತೆ. ಇಡೀ ಮೂಡುಬಿದಿರೆಗೆ ಫಸ್ಟ್ ಇರ್ತೈತೆ, ಸುರತ್ ಕಲ್ಲಿಗೆ ಫಸ್ಟ್ ಇರ್ತೈತೆ. ಊರಿಗೆ ಬಂತವ್ರು ಹಿಂಗೆ ಹೇಳಿದ್ರು. ನಮ್ಮ ಪ್ರಶಾಂತ ಆಕ್ಸಿಡೆಂಟ್ ಗೊತ್ತಾ, 98 ಮಾಡಿದ್ದಾನೆ. ಪ್ರಶಾಂತ ನಮಸ್ಕಾರ ಮಾಡು. ಅದಕ್ಕೆ ಬಾಹ್ಯ ಪ್ರಪಂಚದ ಅರಿವ ಇಲ್ರಿ ಅದಕ್ಕೆ. ಅದು ಬರೀ ಪುಸ್ತಕ ಲೈಟ್ ನೋಡಂಗೆ ಆಗಿರ್ತದೆ. ತಲೆ ಓಡಿಸ್ಬೇಕು ಸ್ನೇಹಿತರೆ. ಒಂದು ತೆಗ್ನಾಗ ಒಂದು ಕಪ್ಪಿತ್ರಿ, ಮಾಸ್ತರ್ ಹೇಳಿದ್ರು, ಕೈಲಿ ಎತ್ತಬಾರ್ದು ಆ ಕಪ್ಪಿನ, ಕಟ್ಟಿಗೆ ತೊಗೊಂಡು ಮ್ಯಾಗ ಚಿಮ್ಮಬಾರ್ದು, ತಾನಷ್ಟು ತಾನ ಮ್ಯಾಲೆ ಬಂದಿರ್ಬೇಕಲ್ಲ. ಅದು ಏನು ಐಡಿಯಾ ಮಾಡ್ರಲ್ಲ ಅದು. ರ್ಯಾಂಕ್ ಹುಡ್ರು ಓಸು ನಕ್ಕು, ಸರ್ ವಿತೌಟ್ ಎ ಹೆಲ್ಪ್ ಆಫ್ ಸ್ಟಿಕ್ ಆರ್ ವಿತೌಟ್ ಹೆಲ್ಪ್ ಆಫ್ ಹ್ಯಾಂಡ್, ಹೌ ಇಟ್ ಕ್ಯಾನ್ ಪಾಸಿಬಲ್ ಸರ್? ನೋ, ಇಟ್ ಈಸ್ ನಾಟ್. ದನಕ ಒಂದು ಹುಡುಗಿದ್ದ, ಅವನ ಕರೆದಲ್ಲೇ ಬರಲೆ, ಆ ಕಪ್ಪಿನ ಕಟ್ಟಿಗೆ ಹಾಕಿ ಮ್ಯಾಗ ಎತ್ತಬಾರ್ದು, ಕೈಲಿ ಮುಟ್ಟಬಾರ್ದಲೆ, ಮ್ಯಾಗ ಬರಂಗೆ ಮಾಡಲಿಲ್ಲ. ಬಗಲಾಗ ಒಂದು ಹಳ್ಳ ಇರ್ತೈತಿ ರೀ, ಒಂದು ಚರಿಗೆ ನೀರು ತುಂಬ್ಕೊಂಬಂದು ನೀರು ಹಾಕಿಬಿಟ್ಟವ, ನೀರು ಬಂದ್ಬಿಡ ಕಪ್ಪಿ ತಾನ ಮ್ಯಾಗ ಬಂದ್ಬಿಡ್ತಾವೆ. ಸಿಂಪಲ್ ಲಾಜಿಕ್, ಹೌದಾ? ಕೈಲಿ ಮುಟ್ಟಬಾರ್ದು, ಕಟ್ಟಿಗೆ ತಗೋಬಾರ್ದು. ತಂಬಿಗೆ ನೀರು ತುಂಬ್ಕೊಂಬಂದ ತೆಗ್ನಾಗ ಹಾಕಿದ, ನೀರು ತುಂಬಿದ್ವು, ಕಾಪಿ ಮ್ಯಾಗ ಬಂತು. ಸಹಜವಾದಂಥ. ಥಾಮಸ್ ಅಲ್ವಾ ಎಡಿಸನ್, ನಮ್ಮ ಬಲ್ಬ್ಗಳನ್ನು ಕಂಡು ಹಿಡಿದಂಥ ವ್ಯಕ್ತಿ, ಅನೇಕ ಬಲ್ಬ್ 99 ಬಲ್ಬ್ ಮಾಡಿದ್ಮೇಲೆ 100ನೇ ಬಲ್ಬ್ ಉರಿತೀರಿ ಅವನು. ಅವ್ಗೆ ಲೆಕ್ಕ ಬರ್ತಿದ್ದಿಲ್ಲ ಅಂತ ಥಾಮಸ್ ಅಲ್ವಾ ಎಡಿಸನ್ಗೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಹೆಡ್ಡೇಕ ನನ್ನಂಗೆ. ನಮಗೂ ಮ್ಯಾಥಮೆಟಿಕ್ಸ್ ಅಂದ್ರೆ ಭಾಳ, ನಮಗೆ ಅದಕ್ಕೆ ಅತ್ತಿ ಸೊಸೆ ಇದ್ದಂಗೆ ನಾವು. ಅದು ಅತ್ತಿ, ನಾನು ಸೊಸೆ ರೀ ಮ್ಯಾಥಮೆಟಿಕ್ಸ್ ಅಂದ್ರೆ. ಅವ ಅನೇಕ ಜನ ಮ್ಯಾಥಮೆಟಿಕ್ಸ್ನ ಕರ್ಕೊಂಬಂದು ಅವ ಕಂಡು ಹಿಡಿದು ಪ್ರತಿಯೊಂದು ಬಲ್ಫನ್ನ ಸುತ್ತಳತೆ ಮತ್ತು ಸಾಂದ್ರವನ್ನು ಕಂಡು ಹಿಡಿಯೋದಕ್ಕೆ ಹೇಳ್ತಂತ. ಉದ್ದ, ಸಾಂದ್ರ ಇದೆಲ್ಲ ಕಂಡು ಹಿಡೀರಿ ಅಂತ. ಒಂದೊಂದು ಬಲ್ಬ್ ಒಂದೊಂದು ಥರ ರೀ. ಅವು ಬಂದು ಏನೋ ಮರೆಯ ಏನು ತಲೆ ತಿಂತೀವೋ, ಲೆಕ್ಕನ ಸಿಗುವಲ್ತಿದ್ದು. ಒಂದು ಬಲ್ಬ್ ಇದ್ದಂಗೆ ಇನ್ನೊಂದು ಬಲ್ಬ್ ಇಲ್ಲ, ಅದ್ರ ಸುತ್ತಳತೆ ಸಾಂದ್ರ ಕಟ್, ಅದ್ರಾಗ ಇಷ್ಟೇ ಫಿಲ್ಮೆಂಟ್ನಾಗ ಇಷ್ಟು ಪವರ್ ಹಾಕ್ಸಿರಿ, ಏನಿದು? ಇಟ್ ಹೈಲಿ ಇಂಪಾಸಿಬಲ್, ಇದ್ರ ಅಳತೆ ಕಂಡು ಹಿಡಿಯೋದು ಆಗೋದಿಲ್ಲ ಅಂದ್ಬಿಟ್ರಂತ್ರಿ. ಅವ ಎಡಿಸಿನ ಲೆಕ್ಕ ಬರ್ತಿದ್ದಿಲ್ಲ. ತಲೆ ಒಂದು ಏನು ದೊಡ್ಡದಿರೋ ಮರೆಯ. ನೀವು ಮ್ಯಾಥಮೆಟಿಷಿಯನ್ಸ್ ನಿಮ್ಮನ್ನು ಕರೆಸಿದೆ, ನೀವು ಅದನ್ನು ಕಂಡು ಹಿಡಿಯೋಕ್ಕಾಗೋಲ್ತಾರೆ. ಏನು ದೊಡ್ಡ ಆಗೋದು? ಅದ್ರಾಗ ನೀರು ತುಂಬಿ ಒಂದು ಪಾತ್ರೆಗೆ ಹಾಕಿದ, ನೀರು ಅಳತೆ ಮಾಡಿರಿ. ಈಗ ಆ ನೀರಿನ ಅಳತೆನ ಈ ಬಲ್ಬ್ನ ಅಳತೆ, ಹೌದ್ರಾ? ಎಷ್ಟು ಸಿಂಪಲ್ ಇದೆ ಸ್ನೇಹಿತರೆ. ಅದಕ್ಕೆ ಮಕ್ಕಳಿಗೆ ಬರೀ ಅಲ್ಲಿ ನೋಡೋ ಪುಸ್ತಕ ನೋಡಿ ಏನೈತೆ ಅದನ್ನು ಹುಡುಕು ಅನ್ಬೇಡ್ರಿ. ನೀ ಯೋಚನೆ ಮಾಡನ್ರಿ, ಮಾಡಂದಾಗ ಹುಡುಗಿ ಯೋಚನೆ ಮಾಡ್ತಿದ್ರಿ. ನಮ್ಮ ಕಾಲಕ್ಕೆ ಒಂದು ಪ್ರಶ್ನೆ ಕೇಳಿದ್ರು, ಏನು? ಸುರಂಗವನ್ನು ಕಂಡು ಹಿಡಿದವ್ರು ಯಾರು? ಫಸ್ಟ್ ಸುರಂಗ ಎಲ್ಲರೂ ಮೆಟ್ರೋನಾ ಅಂದರು, ಪಟ್ರೋನಾ ಅಂದರು,
ಪಾಪಯ್ಯ ಟನಲ್ ಅದಿಲ್ಲ, ಪಾಪಯ್ಯನ ವಿಶ್ವೇಶ್ವರಯ್ಯನ ಫಸ್ಟ್ ಸುರಂಗ ಕಂಡಿಡಿದ್ರು. ಪ್ಯಾಟಿ ಹುಡುಗರಿಗೆ, ಸಿಟಿ ಹುಡುಗರಿಗೆ ಒಂದು ಚೂರು ಗೊತ್ತಾಗಲ್ರಿ. ಹಳ್ಳಿ ಹುಡುಗ ಗುರ್ಲಿಂಗ ಹೇಳಿದ ಮೊಟ್ಟ ಮೊದಲು ಸುರಂಗ ಕಂಡಿಡಿದದ್ದು ಹೆಗ್ಗಣರಿ ಅಂದವ. ನೆಲ ಕೆಬರ ಗೊತ್ತಿರ್ಬೇಕು ಹೆಗ್ಗಣಕ್ಕೆ. ನೀವು ಮೊದಲು ಗೊತ್ತೈತಿಲ್ಲ, ಈಗಿನ ಹೊಸಬ್ರು ನೀವು ಹಳೇ ಕಾಲದ ವೈರಿಂಗ್ ಮಾಡ್ತಿದ್ರಿ. ಇಂತಿಂತ ದೊಡ್ಡ ದೊಡ್ಡ ಎಲ್ಲ ಪೈಪ್ ಸೆಟ್ ಮಾಡಿ ಒಂದು ಪೈಪಿನ ಬಾಯಿಗೆ ಒಂದು ಇಲಿನ ತೊಗೊಂಡು ಇಲಿ ಬಾಲಕ್ಕೆ ವೈರ್ ಕಟ್ತಿದ್ರಂತ್ರಿ. ಆ ಪೈಪಿನ ಇಲಿನ ಬಿಟ್ಬಿಡ್ತಿದ್ರಿ. ಅದು ದಿಕ್ಕು ತಪ್ಪಿ ಪ್ರಾಣ ಭಯಕ್ಕೆ ಎಲ್ಲ ಕಡೆ ಓಡಾಡಿ ಇನ್ನೊಂದು ಎಲ್ಲಿ ಹೊರಗೆ ಅಲ್ಲಿ ಹೊರಗೆ ಬಂದ್ಬಿಡ್ತಿದ್ರು. ಅದು ವೈರಿಂಗ್ ಕೆಲಸ ಮುಗಿದೋಯ್ತು. ಎಂತೆಂಥ ದೊಡ್ಡ ತತ್ವ ಎಷ್ಟು ಸಿಂಪಲ್ ಅದಾವ ನೋಡ್ರಿ. ಅದಕ್ಕೆ ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳಿಗೆ. ಈಗ ಏನೂ ಗೊತ್ತಿಲ್ಲ ಅಂದ್ರೆ ಲ್ಯಾಪ್ಟಾಪ್ ನಾವು ನೋಡು, ನಿನ್ನ ಕಂಪ್ಯೂಟರ್ ಐತಲ್ಲಿ ನೋಡು, ಸುಡುಕೋ ಹುಡುಕು. ಅವಿಗೇನೋ ತೋರಿಸ್ತಾರೆ ನೋಡ್ರಿ, ನಿಮ್ಮ ಮಗ ಕನ್ಯಾ ಬೇಕನ್ನು ಹುಡುಕ್ತಾರ. ಏನೇ ಇರಲಿ ಕಂಪ್ಯೂಟರ್ ತೋರ್ಸಕ ಹಿಂಗಾಗಿ ದಡ್ಡವಾಗ ಕತ್ಯಾವ. ಸಣ್ಣ ಲೆಕ್ಕ ಬರ್ಬಲ್ತ್ರಿ ನಮಗೆ. 16 ಕ್ಯಾಲ್ಕುಲೇಟರ್ ತಾಯಿಲ್ಲ ನೋಡಿ, ಕ್ಯಾಲ್ಕುಲೇಟರ್ ತೊಗೊಂಡು ಹೇಳ್ತೀವಿ. 100ರ ಮಟ್ಟ ಮಗ್ಗಿ ಅಂತೂ ಒಬ್ರಿಗಾರ ಬರ್ತಾವಲ್ಲ ಅನುಮಾನ ಐತಿರಿ ನನಗೆ. 10ರ ಮಟ್ಟ ಮಗ್ಗಿ ಬಂದ್ರೆ ಸಾಕ. 9, 7 ಅಂದ್ರೆ ಗಪ್ಪಾಗಿ ಬಿಡ್ತೀವಿ, ಹಿಂಗೆ ನೋಡಕತ್ ಬಿಡ್ತೀವಿ. ಅಲ್ಲೇ ಕ್ಯಾಲ್ಕುಲೇಟರ್. ಮತ್ತೆ ಹಿರಿಯ ಮಗ್ಗಿ ಕಲ್ತಿದ್ದೀರಿ. ಹಿರಿಯ ಮಗ್ಗಿ ಗೊತ್ತೇ ನಿಮ್ಗೆ? 30 ಆದ್ಮೇಲೆ, 30ರ ತನಕ ಮಗ್ಗಿ. ಈ 30 ಆದ್ಮೇಲೆ 31 32 31 93 ಹಿರಿಯ ಮಗ್ಗಿ ಅಂತಾರೆ. ಇದನ್ನು 1000 ಮಟ್ಟ ಹೇಳೋರು ಅದಾರ ರೀ ಹಳ್ಳಿಗಳಾಗ. ಲೆಕ್ಕನೇ ಬೇಕಿಲ್ಲ, ಪರ್ಸೆಂಟೇಜು ಗುಣಾಕಾರ ಬೇಕು. ಎಷ್ಟು ಹೇಳಲಿ, ಒಂದು ರೂಮ್ನಾಗ ಇಷ್ಟು ಮಂದಿ ಇದ್ರು ಇಷ್ಟು ಪಟಕ್ಕನ ಹೇಳ್ತಾವ್ರಿ. ಕ್ಯಾಲ್ಕುಲೇಟರ್ ಇಲ್ಲ, ಏನೂ ಇಲ್ಲ. ಹೆಂಗೆ ಸಾಧ್ಯ ಸ್ನೇಹಿತರೆ? ತಲೆಗೆ ಕೆಲಸ ಕೊಡ್ತೀವಿ. ಈಗಿನ ಮಕ್ಕಳಿಗೆ ತಲೆಗೆ ಕೆಲಸನೇ ಇಲ್ಲರಿ. ನೋಡ್ತಾವ ಬರೀತಾವ, ಹುಡುಕ್ತಾವ ಬರೀತಾವ, ಬರೀ ಓದು ಮಾರ್ಕ್ಸಿಗೆ ಮಾತ್ರ ಓದ್ತಾರ. ಹಾಸ್ಯ ಪ್ರಜ್ಞೆ ಇಲ್ಲ, ಬೇರೆಯವ್ರ ಮಾತು ಕೇಳಂಗಿಲ್ಲ, ಇನ್ನೊಬ್ಬರ ಜೊತೆ ಬೆರೆಯಂಗಿಲ್ಲ. ಹುಡ್ರ ಗೆಳೆಯರ ಜೊತೆ ಮಾತಾಡ್ಬೇಕ್ರಿ. ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಮಾತಾಡಕ್ಕೆ ಬಿಡಂಗಿಲ್ಲ ನೋಡ್ರಿ ನೀವು. ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಗಾಡಿ ಕಿವಿ ಕೊಟ್ಟು ಕೇಳ್ರಿ ನೀವು. ಅಲ್ಲಿ ಮೇಡಮ್ ಮುಂದೊಂದು ಧ್ವನಿ ಕೇಳ್ತಿರ್ತೈತೆ, ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆನ್ಸ್, ಲುಕ್ ಹಿಯರ್. ಇಷ್ಟ. ಬಾಗಲು ನೋಡಂಗಿಲ್ಲ, ಹಿಂತಿರಿ ನೋಡಂಗಿಲ್ಲ ಹುಡುಗ. ಗೆಳೆಯರ ಜೊತೆ ಮಾತಾಡಂಗಿಲ್ರಿ. ಮತ್ತವ್ರಿಗೆ ಮಿಸ್ ಅನ್ಬೇಕಂತ್ರಿ. ನಾವು ಶರಣ್ರಿ ಅವ್ವಾರ, ಶರಣ್ರಿ ಮಾಸ್ತರ, ಶರಣ್ರಿ ಗುರುಗಳ ಅಂತಿದ್ವಿ. ಈಗ ಮಿಸ್, ಹೆಡ್ ಮಿಸ್ ಅಂತ ಅಂದಿರ್ತಾರೆ. ಈಕಿಕ್ಕಿಂತ ಹುಚ್ಚಿ ಆಕಿ. ಎಲ್ಲ ಮರಿ ಮಿಸ್ಗಳು ಅದು ಹೆಡ್ ಮಿಸ್. ಅವು ಏನು ಶಬ್ದ ಏನು? ಅವು ಇಂಗ್ಲೀಷ್ ಮೀಡಿಯಂ 3 ನೋಡ್ರಿ ನೀವು. ಹಿಂಗಿರ್ತಾವ ಅವ್ರು. ಅಟೆನ್ಷನ್ ಆಗಿರ್ತಾರ ಅವ್ರು. ಮಿಲ್ಟ್ರಿ ಯಾವಾಗ ರೆಡಿ ಐತೇನಪ್ಪ ಅನ್ನಂಗ, ಬಂದೂಕು ತೊಗೊಂಡು ಹೊಡಿಬೇಕನ್ನ ಅನ್ನಂಗ ರೆಡಿ ಇರ್ತಾರ ಅವ್ರು. ಕಾಯಿಪಲ್ಯ ತರ ಕಳಿಸ್ತೀವಿ ನೀವು ಇಂಗ್ಲೀಷ್ ಮೀಡಿಯಂ ಹುಡ್ರನ್ನ. ಹಿಂಗೆ ಹೋಗ್ತಿರ್ತಾವ. ಅವಕ್ಕೆ ಹಿಂಗೆ ಎದ್ದು ನಡೆದು ಹಿಂಗೆ ಮೈ ಮುರಿದು ಆ ಕಳಿಸಿ ಗೊತ್ತೇ ಇರಂಗಿಲ್ರಿ. ಸರ್ಕಾರಿ ಶಾಲೆಯಾಗ ನೋಡ್ರಿ, ನರಕ ಅನ್ಬೇಕು ಸರ್ಕಾರಿ ಶಾಲೆ ರೀ. ಸ್ವರ್ಗದಾಗ ಏನೂ ಇಲ್ರಿ. ಮತ್ತೆ ಇಲ್ಲಿ ಮೂಗು ಹಿಡ್ಕೊಂಡು ಕುಂತವ್ರು ಅದಾರ ಸ್ವರ್ಗದಾಗ. ಕುಡಿಲಾರ್ದವ್ರು, ತಿನ್ಲಾರ್ದವ್ರು, ಯಾರನ್ನೂ ನೋಡ್ಲಾರ್ದವ್ರು, ಅವರಿಗೆ ಸ್ವರ್ಗ. ನಿಜವಾದ ಸ್ನೇಹಿತರಿರೋದು ನರಕದಾಗ ಅಂತೀರಿ. ಇವೆಲ್ಲ ಮಾಡಿ ಅಲ್ಲಿ ಹೋಗಿಬಿಟ್ಟಿರ್ತಾವ, ಮತ್ತೆ ಅಲ್ಲೇ ಅದ ಶುರು ಮಾಡಿಬಿಟ್ಟಿರ್ತಾವ. ಅದಕ್ಕೆ ನಮ್ಮ ಬೀಚಿನ ಯಾರ ಕೇಳಿದಂತ, ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತೀವಿ. ಅಪ್ಪ ಸ್ವರ್ಗವಲ್ಲಪ್ಪ ಅಪ್ಪ. ಮತ್ತೆ ಅಲ್ಲಿ ಸ್ವಾಮಿಗಳು ಇರ್ತಾರೆ. ಓ ಮರಯ್ಯ, ಅವ್ರದಲ್ಲಿ ಪ್ರವಚನ ಕೇಳಿಕೊಂತ ಕೂಗಿಲ್ಲ ನಾನು. ನರಕಕ್ಕೆ ಕಳಿಸಲ್ಲ. ನಮ್ಮ ದಾವಣಗೆರೆ ಮಂದಿ ಐತೆ, ಹೊತ್ತು ಮಣಿಗಳೇ ನಾವು ಶುರು ಮಾಡ್ತೀವಿ ಅಲ್ಲ. ನಾವು ಬಹಳಷ್ಟು ಸಾರಿ ಅದನ್ನು ಮಕ್ಕಳಿಗೆ ತೋರಿಸ್ಬಾರ್ದು, ಇದನ್ನು ಮಕ್ಕಳಿಗೆ ತೋರಿಸ್ಬಾರ್ದು ಅಂತೇಳಿ ಏನನ್ನೋ ತೋರಿಸ್ತೇವೆ, ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ಲ ಐಡಿಯಾ ಬಂತು ಅಂದ್ರೆ ತಪ್ಪು ಸರಿ ಅವ್ರು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ನಾವೆಲ್ಲ ಸರ್ಕಾರಿ ಶಾಲೆ ಕಲ್ತವ್ರು, ಗೆಳೆಯರ ಜೊತೆ ಮಾತಾಡಿದವರು, ಯದ್ವಾ ತದ್ವಾ ಉತ್ತರ ಕೊಟ್ಟವರು. ಹೀಗಾಗಿ ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಉಂಟಾಯಿತು ಸ್ನೇಹಿತರೆ. ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಬರೋದಕ್ಕೆ ಕಾರಣ ನಾವು ಗೆಳೆಯರ ಜೊತೆ ಮಾತಾಡಿದೆ. ಇವತ್ತಿನ ಮಕ್ಕಳು ಹಿಂಗಿರೋದಕ್ಕೆ ಕಾರಣ ಸ್ನೇಹಿತರಿಲ್ಲ, ಆಟ ಪಾಠಗಳಿಲ್ಲ. ಎಂತೆಂಥ ಪ್ರಶ್ನೆ, ಎಂತೆಂಥ ಉತ್ತರ. ಒಂದೆರಡು ಶಾಂಪಲ್ಗಳನ್ನ ಹೇಳ್ತೀನಿ ನಾನು. ವಿಜ್ಞಾನ ಮಾಸ್ಟ್ರಿಗೆ ಫಿಸಿಕಲ್ ಫಿಟ್ನೆಸ್ ಬಾಳ್ರಿ. ದಿವಸಕ್ಕೆ ಮಿನಿಮಮ್ 8 ತಾಸು ಮಲಗಬೇಕು, ಭಾಳ ಒಳ್ಳೆಯದು. ಗುರ್ಲಿಂಗಂದ ಸಾಧ್ಯ ಇಲ್ರಿ ಸರ, ಮಲಗೋದು ಸಾಧ್ಯ ಇಲ್ರಿ. ದಿನಕ್ಕೆ 8 ತಾಸು ಮಲಗಬೇಕು, ಅದು ಗುರ್ಲಿಂಗಂದ. ಸರ ಸಾಲಿ ನಡೆಯೋದ 6 ತಾಸು, ಇನ್ನು 2 ತಾಸು ಎಲ್ಲಿ ಮಲಗ್ಬೇಕು ನಾವು? ಹೌದಾ? ನೋಡ್ರಿ ಎಷ್ಟು ಜಾಣತನದ ಉತ್ತರ ಐತೆ ಇದು. ಹೊರಗೆ ಕಲಿಯೋದು ಬಹಳ ಐತೆ. ಭೂತಕಾಲ ಭವಿಷ್ಯತ್ ಕಾಲ ಹೇಳುತ್ತಿದ್ರು ಮಾಸ್ತರು. ನಾನು ಒಬ್ಬನನ್ನು ಕೊಂದೆ, ಇದ್ರ ಭವಿಷ್ಯತ್ ಕಾಲ ಏನಕತ್ರೆ? ಬಳ್ಳಾರಿ ಜೈಲು ಸೇರ್ತೀರಿ ನೀವು ಒಂದೊಬ್ಬ. ಹೌದಾ? ಉತ್ತರ ಅಲ್ಲಿದು. ಆದ್ರೆ ಅವ ಹೆಂಗೆ ಯೋಚನೆ ಮಾಡ್ತಾನ?
ಇದು ನೋಡು, ಊರ್ಲಿಂಗ 15 ದಿವಸ ಆಗಿತ್ತು ರೀ, ಕೆಮ್ಮ ಆಗಿಬಿಡ್ತು, ಸಾಲಿ ಬಿಟ್ಬಿಟ್ಟ, ಒಟ್ಟ ಸರಿ ಬರಲಿಲ್ಲ. ಡಾಕ್ಟರ್ ಹೋಗ್ಬರ್ಲಿ, ನಾಯಿ ಕೆಮ್ಮ ಆಗೈತೆ ನಿನಗೆ, ನಿನ್ನ ಕೆಮ್ಮು ನೋಡಿ ನಿಮ್ಮ ಮನೆ ನಾಯಿಗೆ ಬರಕತ್ತೈತೆ ಕೆಮ್ಮು, ನಾಯಿಯಿಂದ ಇವನಿಗೆ ಬಂದು ಇವನಿಗೆ ಅದು ನಾಯಿ ಕೆಮ್ಮಿಗೆ ಇವನಿಗೆ ಬಂತ್ರಿ, ಮತ್ತು ಇವನಿಗೆ ಕೆಮ್ಮ ನೋಡಿ ನಾಯಿ ಮತ್ತೆ ಕೆಮ್ಮ ಹಾಕತ್ರಿ, ಅದಕ್ಕೆ ನಿಮ್ಗೆ ನಾಯಿ ಕೆಮ್ಮ ಆಗೈತೆ ತೋರಿಸ್ಕೊಂಬರಲಿ. ಹೋದನ್ ಡಾಕ್ಟರ್ ತಾಗ, ಸರ್ ನೋಡ್ರಿ ಕಿರ್ನಾಲಿಗೆ ಇಳಿದು ಬಿಟ್ಟಿತ್ತು ಒಂದು ಪೂರ್ತಿ ಒಳಗೆ, ಈಗ ಗೊತ್ತೇ ಇಲ್ಲ ಭಾಳ ಜನರಿಗೆ ಕಿರ್ನಾಲಿಗೆ ಇಳಿಯೋದಂತ, ಈಗೆಲ್ಲ ಔಷಧಗಳು ಬಂದಾವ. ಅವಾಗ ಕಿರ್ನಾಲಿಗೆ ಇಳಿದ್ರೆ ಚಮಚಾದ ಹಿಂಭಾಗ ತೊಗೊಂಡು ಉಪ್ಪು ಹಾಕಿ ಹಿಂಗೆ ಒತ್ತದ್ರಿ ಮ್ಯಾಗ, ಅವೆಲ್ಲ ಈಗ ಅವೈಜ್ಞಾನಿಕ ಅನಿಸ್ಕೊಂತಾವ. ಆದ್ರೆ ಆಗಿನ ಕಾಲಕ್ಕೆ ಅವೇ ನಾವೆಲ್ಲ ಕಿರ್ನಾಲಿಗೆ ಹೆಂಗೆ ಒತ್ತಾರೆ ಅದಕ್ಕೆ ಇಷ್ಟು ಮಾತಾಡಕತ್ತೀವಿ ನಾವು. ಕಿರ್ನಾಲಿಗೆ ಒತ್ತಿದ್ರು, ಕೊಳ್ಳಿ ಹಾಲು ಹಚ್ತಿದ್ರು, ಈಗ ಅವೆಲ್ಲ ಅವೈಜ್ಞಾನಿಕ ಮೆಡಿಸಿನ್ಸ್ ಬಂದ ಒಪ್ತೀನಿ. ಆಗ ಜನ ಗಟ್ಟಿದ್ರು, ತಡ್ಕೊಳ್ಳೋ ಶಕ್ತಿ ಇತ್ತು. ಈಗೇನೈತ್ರಿ, ಈಗಿನ ಊಟನೂ ಇಲ್ಲ ಆಟನೂ ಇಲ್ಲ, ಅದಕ್ಕೆ ಹಿಂಗದವು. ಹಳ್ಳಿ ಕಡೆ ಬರ್ರಿ ನೀವು, ಫಿಲ್ಟರ್ ನೀರು ಕುಡಿಯಂಗಿಲ್ಲ, ವರ್ತಿ ನೀರು ಕುಡಿತಾರ್ರಿ. ಈಗ ಹೊಳೆ ಬಂದ್ಬಿಟ್ಟಿರ್ತೈತಿ, ಇದ ಒಂಡ್ ನೀರ, ಫಿಲ್ಟರ್ಲ ಗಿಲ್ಟರ್ ಹಳ್ಳಿಯಾಗ ಇದ ಒಂಡ್ ನೀರ ಕುಡಿತಾವ್ರಿ. ಏನು ಬರ್ತಾವ ಗೊತ್ತಿಲ್ಲ. ಅಯ್ಯೋ ನಮ್ಮ ಮಗುಗೆ ಫಿಲ್ಟರ್ ನೀರೇ ಬೇಕು ಅಂತ ಇರಲ್ಲ ಅಂತಾರೆ ತಾಯಿ ಅಂದ್ರೆ. ಹಳ್ಳಿಯಾಗ ಫಿಲ್ಟರ್ ಎಲ್ಲಿರ್ತಾವ್ರಿ? ಮೀಸಿನ ಫಿಲ್ಟರ್ ರೀ. ಅದಕ್ಕೆ ಯಜಮಾನ್ರು ಮೀಸಿ ಬೀಸಿದಪ್ಪ ಹಿಂಗೆ ಮಾಡ್ಕೊಂಡ್ಬಿಡ್ರೆ, ಮೀಸಿ ಹೋಗಸ್ ತುಂಬ ಹಾಳದಾಗಿ ನೀರು ಕೊಡು ಅಂದ್ಕೊಡು, ಮುಗಿತು. ಬೇಕಾದ ಕಸರು ಅಂತ ನೀರಾಗ ಅದು ಮೀಸಾಗ ಸಿಕ್ಕೊಂಡು ಸಾಯ್ಬೇಕಾದ್ರು. ಈಗಿನ ಮಕ್ಕಳು ಫಿಲ್ಟರ್ ನೀರು, ರೆಸಿಸ್ಟೆನ್ಸ್ ಪವರ್ ಇಲ್ರಿ ಮಕ್ಕಳಿಗೆ. 2 ತಾಸು ನಿದ್ದೆ ಗಿಡದಾಗದಲ್ಲ, ಉಪವಾಸ ಇರೋದಂಗಲ್ಲ, ಭಾಳ ಉಣ್ಣೋದಂಗಲ್ಲ. ಊಟರ ಏನು ಮಾಡ್ತಾರೆ ಹುಡ್ರ? ಇವತ್ತಿನ ತಾಯಂದ್ರೆ ದೊಡ್ಡ ಕಂಪ್ಲೇಂಟ್ ಇಲ್ಲ. ಅನೇಕ ಜನ ತಾಯಂದ್ರೆ ಇದ್ದೀರಮ್ಮ, ನಿಮ್ಮ ದೊಡ್ಡ ಕಂಪ್ಲೇಂಟ್ ಏನು? ನಮ್ಮ ಮಗನಿಗೆ ಒಪ್ಪಿಟೈಟೇ ಇಲ್ಲ, ಏನೂ ತಿನ್ನಲ್ಲ, ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ಹರಸಾಹಸ ಗೊತ್ತಾ, ಭಗೀರಥ ಪ್ರಯತ್ನ. ಎಷ್ಟೋ ಜನ ಉಳಿಸುವಂತ ಹರಿಹರ ಮಠ ಬರ್ತಾರ್ರಿ. ನಾನು ಅವ್ರನ್ನ ದಾವಣಗೆರೆ ವಿನೋಬ ನಗರದಾಗ ನೋಡಿದ್ದೀವೊಮ್ಮೆ. ಅವ್ರನ್ನ ಹರಿಹರದ ಬಸ್ ಸ್ಟ್ಯಾಂಡ್ ಅಂತ ಮಾತಾಡಿಸಿ, ಏನ್ರಿ ಮೇಡಮ್ ನೀವು ಇಲ್ಲಿ ಮನೆ ಬಿಡ್ರಿ, ಇಲ್ರಿ ನಮ್ಮ ಹುಡುಗ ಉಳ್ಕೊಂತ ಬಂತ್ರಿ, ಹಂಗೆ ಅದು ಮುಂದೆ ಬಂದಂಗೆ ನಾನು ಉಳಿಸ್ಕೊಂಡು ಉಳಿಸೋದು ಬಂದು ಈಗ ಮತ್ತೊಂದು ಬಸ್ ಹಿಡ್ದು ರಿಕ್ಷಾ ಹಿಡ್ದು ಹೋಗ್ತಾರೆ. ಈಗಿನ ತಾಯಿ ಅಂದ್ರೆ ದೊಡ್ಡ ಕಂಪ್ಲೇಂಟು, ನಮ್ಮ ಮಕ್ಕಳು ಏನೋ ತಿನ್ನಂಗಿಲ್ಲ ಅಂತ. ನಮ್ಮ ಕಾಲದ ಕಂಪ್ಲೇಂಟ್ ಏನು ಗೊತ್ತನ್ರಿ? ಏನು ಮಾಡಿದ್ರು ತಿಂತಾವ. ನಾಗಪ್ಪಗೆ ಹಾಲು ಹಾಕಲಾರ್ದ ಉಂಡಿ ತಿನ್ನಬಾರ್ದಂದ್ರೆ ಬಿಟ್ಟೇ ಬಂದು ನಾವು ಸುಮ್ಮನೆ ಹೇಳ್ತಾರೆ, ಕಣ್ಬ್ಯಾನಿ ಬರ್ತಾವ ನಾಗಪ್ಪಗೆ ಹಾಲು ಹಾಕ್ಲಾರ್ದ ತಿಂದ್ರೆ ಕಣ್ಬ್ಯಾನಿ ಬರ್ತಾವ ನೋಡ್ರಿ. ಕಣ್ಣು ಪಿಚ್ಚು ಕಟ್ತಾವ. ಕವಳಿ ಹಣ್ಣು ತಿನ್ನಬಾರ್ದು ಮಳೆ ಆಗ್ಲಾರ್ದ, ಮಳೆಯಾಗಿಂದ ಮಾವಿನ ಹಣ್ಣು ತಿನ್ನಬಾರ್ದು. ಇವು ಏನೇ ಇರ್ಬಲ್ಲ ಯಾಕ್ರಿ? ಈಗಿನ ಸೈಂಟಿಫಿಕ್ ಆಗಿ ನೋಡಿದ್ರೆ ಏನೋ ಅರ್ಥ ಇಲ್ಲ ಅನಿಸ್ತದೆ ಖರೆ, ಆದ್ರೆ ಅವು ಎಂತ ನಮಗೆ ಒಂದು ಭಯವನ್ನು ಹುಟ್ಟಿಸ್ತದ್ವು, ಹೆಂಗೆ ಒಂದು ಆಸಕ್ತಿಯನ್ನು ಕೇಳಿಸ್ತು. ಯಾರ ಮನ್ಯಾಗ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಹೌದ್ರೆ ಧಾರ್ಮಿಕ ವಾತಾವರಣ ಇಲ್ಲ. ಮುಂಜಾನೆ ಎದ್ದುಗಳು ಟಿ ವಿ ಹಾಕೋದ, ಸೀರಿಯಲ್ ನೋಡೋದ. ಇಷ್ಟು ಜನ ಹೆಣ್ಮಕ್ಳು ಬಂದದ್ದು ನನಗೆ ದೊಡ್ಡ ಸಂತೋಷ ಆಗೈತೆ ರೀ. ಅವ್ವ ನಿಮ್ಮ ತ್ಯಾಗನ ದೊಡ್ಡದೇವ, ಸೀರಿಯಲ್ ಬಿಟ್ಟು ಬಂದಿರ್ರಿ. ಅಡ್ವರ್ಟೈಸ್ಮೆಂಟ್ ಏನು ನೋಡ್ತಾರಂತ ಅಂದ್ಕೊಂತಾರೆ. ಸೋಪ್ ತೋರಿಸಿದ್ರೆ ಆ ಕರೀನಾ ಕಪೂರಂಗೆ ನೀವು ಆಗೋದಿಲ್ಲ, ಅದು ಸಾಧ್ಯ ಇಲ್ಲ, ಸುಮ್ಮನೆ ಹಾಕಿ ಅಂತ ಏನು ತಿಂದು ಹಾಕಿ ಹಂಗಾಗ್ಯಾವ ನನಗೆ ಗೊತ್ತಿಲ್ಲ ರೀ. ಇವರು ಸುಮ್ಮನೆ ಹಾಕಿ ಬಳಸೋ ಓಸು ಬಾಳಿಸಿ ಇವ್ರು ಗಂಡನ ಜೇಬು ಖಾಲಿ ಮಾಡಕತ್ತಾರೆ. ನೋಡ್ಬೇಕ್ರಿ ಟಿ ವಿಯಾಗ ಅಡುಗೆ ಮಾಡೋ ಸಹಿತ ಮರ್ತು ಬಿಟ್ಟಾರ್ರಿ ಹೆಣ್ಮಕ್ಳು. ಆ ಹುಡುಗ ಬರ್ತೈತೆ, ಮಮ್ಮಿ ನನಗೆ ನೂಡ್ಲ್ಸ್ ಮಾಡಿಕೊಡು, ಮಮ್ಮಿ ಮ್ಯಾಗಿ ಮಾಡಿಕೊಡು, ಮ್ಯಾಗಿ. ಇವ್ರಿಗೂ ಅಷ್ಟೇ ಬೇಕ್ರೆ, 2 ಮಿನಿಟ್ ಕಂದ ಟಿಕ್ ಅಂತಂದ್ರೆ ಟ್ಯೂ ಮತ್ತೆ ಟ್ಯೂ. ಅದೊಂದು ಪ್ಲೇಟ್ನಾಗ ಹಾಕಿ 2 ಷಣ್ಮುಖನ ತ್ರಿಶೂಲ ಇಟ್ಟು ಕೊಟ್ಬಿಡ್ತಾರ. ಅದು ಹೆಂಗೆ ತಿಂತಾರೆ ನೋಡ್ರಿ ನೀವು, ಹಿಂಗೆ ಇಟ್ಕೊಂಡು ಅಗಿಯಂಗಿಲ್ಲ, ಜಬಡಂಗಿಲ್ಲ, ರುಚಿ ನೋಡಂಗಿಲ್ಲ. ಅದು ಹೆಂಗೆ ಒಳಗೆ ಹೋಗಿರ್ತೈತೆ ಮುಂಜಾನೆ ಹಂಗ ಹೊರಗೆ ಬರ್ತೈತೆ ಅದು. ಒಂದು ಸ್ವಲ್ಪ ಏನ್ರಿ ಕೆಲಸ ಒಳಗ ನನಗೆ ಹಲ್ಲು ಬ್ಯಾನೆ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತಿನವರೆಗೂ ಹಲ್ಲು ನೋವು ಅಂದ್ರೆ ಏನು ಗೊತ್ತಿಲ್ಲ ಸ್ನೇಹಿತರೆ ನನಗೆ. ಯಾಕ ಗಟ್ಟಿಯಾದ ಪದಾರ್ಥಗಳನ್ನ ಕಡ್ದೀವಿ, ದಿನ 2 ಹೊತ್ತು ಹಲ್ಲು ತಿಕ್ತೀವಿ. ಅಯ್ಯಯ್ಯೋ ಈಗೇನೋ ಅಲ್ಲಿ ಕೆಲಸನೇ ಇಲ್ರಿ, ಬರೀ ನುಂಗೋದು. ಓ ಮಮ್ಮಿ, ಓ ನಿಮಗೆ ದಂತಕ್ಷಯವೇ, ಮತ್ತೆ ಅಡ್ವರ್ಟೈಸ್ಮೆಂಟ್, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಉಪ್ಪು ಪೇಸ್ಟ್ನಾಗ ಇರಂಗಿಲ್ಲ, ನೀವು ಉಚ್ಚಳ ಮನೆ ಅಂಗಡಿಯಾಗ ಇರ್ತೈತೆ. ಅದನ್ನು ತಂದು ಯಾವುದೋ ಪೇಸ್ಟ್ ಮ್ಯಾಗ ಹಾಕಿ ಅಲ್ಲಿ ತಿಕ್ಕೋ ನೀನು ಹೊಲು ಸ್ವಚ್ಛಾಗಿ ಹೋಗ್ತಾನೆ. ಮತ್ತೆ ಉಪ್ಪಿರೋ ಪೇಸ್ಟ್ ಹುಡುಕಿ ಅಂತ ಹೇಳ್ತಾರೆ. ಅಯ್ಯಪ್ಪೋ, ಕೈ ತೊಳಿಬೇಕು. ಓ ಕೈನ 1 ನಿಮಿಷ ತೊಳಿಬೇಕು ಅಂತ ಹುಡುಗಿ ತೊಳ್ಕೊಂತಾನ. ಬಂಟಿ ನೀನು ಸೋಪ್ ಸ್ಲೋನಾ ಅಂತ. 2 ಸೆಕೆಂಡ್ ಅಂತ ಬಾಯ್ ಪ್ಲಸ್ ರಿಂಕ್ ಅಂತ ತೋರಿಸಿದ ತಂದ್ರ ಮನೆಗೆ. ಅದನ್ನ ಯಾವ ನಮ್ಮ ಊರ ಕಡೆ ಬರ್ರಿ ನೆಲಕ್ಕೆ ಕೈ ತಿಕ್ಕಿ ಬಂಡಿ ಕೈ ತೊಳ್ಕೊಂಡು ಉಣ್ಣಾಕೊಂತ ಬಿಡ್ತಾರೆ.
ತಡ್ಕೊಳೋ ತಾಕತ್ರಿ ಪೂರ್ತಿ ಅತೀ ನಮ್ಮ ದೇಹ ಸೂಕ್ಷ್ಮ ಆತು ಅಂದ್ರೆ ಏನೂ ತಡ್ಕೊಳಂಗ. ಅದಕ್ಕೆ ನೋಡಿ ಸ್ವಲ್ಪ ಮಳೆ ಬಂದ್ರೆ ಅಂಜಿ ಸಾಯ್ತೀವಿ ನಾವು. ಹೊರಗೆ ಹೋಗ್ಬೇಡಪ್ಪ ಮಳೆ, ಒಂದು 2 ಹನಿ ಬಿದ್ದುಬಿಟ್ರೆ ಸಾಕು, ವಿಕ್ಸ್ ವೆಪೋರ್. 4-5 ದಿನ ಮಳೆ ನಿಂದಿರ್ಲಾರ್ದಕ್ಕೆ ಪ್ರಭಾವ ಇಲ್ಲಿ ತನ ನೀರಿನಾಗ ಅದರಿ ಕೆಲವು ಮಂದಿಯಲ್ಲಿ. ಕೃಷ್ಣಾ ನದಿ ತೀರಕ್ಕೆ ಹೋಗ್ರಿ ನೀವು, 4-5 ನೆಗಡಿ ಚಟ್ ಅಂತ ಸೀನಿಲ್ಲ. 20 ಕುರುಬ್ರಿ ಎಷ್ಟೋ ಸಾರಿ ನೀವು ನೋಡಿರಿ, ಕುರಿ ಕಾಯಕ್ಕೆ ಹೋಗಿ ಗಿಡದ ಕೆಳಗೆ ನಿಂತು ಸಿಡ್ಲು ಬಡಿಸೋ ಸತ್ತು ಸುದ್ದಿ ಬೇಕಾದಷ್ಟು ಓದ್ತೀವಿ ನಾವು. ಬಗಲಾಗ ಸಿಡ್ಲಾದ ಹೋಗತ್ರಿ ಅವ್ರಿಗೆ ಏನೇನೇನೇನು ಅನ್ಸಂಗಿಲ್ಲ. ಯಾಕಂದ್ರೆ ಪ್ರಕೃತಿ ಜೊತೆ ಬೆರೀತಾರೆ. ಮಳೆ ಬಂತು ಸಿಡ್ಲು ಬಂತು ಅಂದ್ರೆ ನಾವೆಷ್ಟೇ ಜಾಂಡ್ರಲ್ಲಿ ಹೋಗಿ ಗಿಡದ ಬಿಡಕ್ಕೆ ನಿಂದಿರ್ಕತ್ತಿದ್ವಿ. ಆದ್ರೆ ನಾವು ಯಾರು ದಡ್ರು ಅಂತ ಕರಿತೀವೋ, ಕುರಿ ಕೋಳಿ ನಾಯಿ ಹಂದಿ ಆ ಪ್ರಾಣಿಗಳು ಎಂದೂ ಗಿಡದ ಬಿಡಕ್ಕೆ ನಿಂದಿರಂಗಿಲ್ರಿ. ಯಾಕಂದ್ರೆ ಸಿಡ್ಲು ಹೊಡೆಯದ ಗಿಡಕ್ಕೆ ಬೈರಿ ನಿಂದಿರ್ತಾವು. ಆ ಜ್ಞಾನವನ್ನು ಅವ್ರಿಗೆ ಕೊಟ್ಟವ್ರು ಯಾರು? ನಮಗೆ ಇಂಥವೆಲ್ಲ ಹೇಳ್ಕೊಡ್ತಾರ. ಕರೆಂಟ್ ಹೋದ್ರೆ ಗಾಬರಿ ಆಗ್ತೀವಿ ನಾವು. ಅದು ಒಂದು ಭಾರಿ ಮಜಾ ಐತ್ರಿ. ಅಮೇರಿಕಾದ ಕರೆಂಟ್ ಹೋತು ಅಂದ್ರೆ ಫಸ್ಟ್ ಪವರ್ ಆಫೀಸಿಗೆ ಫೋನ್ ಮಾಡ್ತಾರೆ, ಹಲೋ ಕರೆಂಟ್ ಹೋಯ್ತಲ್ಲ ಯಾಕೆ. ಹಾಂ, ಜಪಾನ್ಯಾಗ ಕರೆಂಟ್ ಹೋತಂದ್ರೆ ಫ್ಯೂಸ್ ನೋಡ್ತಾರೆ ತಮ್ಮ ಮನೆಯಾಗ ಫ್ಯೂಸ್ ಏನಾದರೂ ಆಗಿದೆಯಾ. ಫ್ಯೂಸ್ ಚೆನ್ನಾಗಿತ್ತು ಆಮೇಲೆ KEB ಫೋನ್ ಮಾಡ್ತಾರೆ. ಇಂಡಿಯಾದಾಗ ಕರೆಂಟ್ ಹೋದ್ರೆ ಬಗಲ್ ಮನೆಯಾಗ ಐತೆ ನೋಡ, ಯಪ್ಪ ಬಗಲ್ ಮನೆಯಾಗ ಐತೆ ಹೋಯ್ತಿ ಸತ್ವಲೆ ನಾವು ಅವಾಗ ಫೋನು, ಯಪ್ಪ ಬಗಲ್ ಮನೆಯಾಗಿಲ್ಲ ಯಾವಾಗಾರ ಬರುವಂತ ಬಿಡು, ಯಪ್ಪ ಇಡೀ ಓಣಿನ ಹೋಗೈತೆ ಬಿಡ ಚಿಂತೆ ಬಿಡ ಮಕ್ಕ ಆರಾಮ ಯಾವಾಗಾರ ಬರುವಂತಕ್ಕ. ಎಷ್ಟು ಮನೋಭಾವ ವ್ಯತ್ಯಾಸ ಐತೆ ನಮ್ಮ ತಾಲೆ. ಹಾಂ ನೋಡ್ರಿ, ಒಂದೊಂದು ಕರೆಂಟ್ ಹೋದ್ರೆ ಇಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಐತೆ ಸ್ನೇಹಿತರೆ. ಒಂದು ಕರೆಂಟಿಗೆ, ಒಂದು ಆಹಾರಕ್ಕೆ, ಅದಕ್ಕೆ ಮಕ್ಕಳನ್ನು ಗಟ್ಟಿಮುಟ್ಟಿಯಾಗಿ ಬೆಳೆಸ್ರಿ. ಎಲ್ಲಕ್ಕಿಂತ ಹೆಚ್ಚು ಮಕ್ಕಳಿಗೆ ಇನ್ನೊಂದು ಪ್ರಪಂಚ ಐತೆ ಅನ್ನೋ ತೋರಿಸ್ಬೇಕಾಗೈತೆ ನೀವು. ನೋಡಿ, ಪ್ರಾಣೇಶ್ ಜೋಕ್ ಹೇಳೇ ಬದುಕಾಕತ್ತೇನ. ಎಕ್ಸ್ಟ್ರಾಸಿಯನ್ನ ಕಂಪ್ನಿ ನೋಡಿ ಎಂತೆಂಥವ್ರು ತಯಾರು ಮಾಡಾಕತ್ತೈತಿ. ಹಾಂ, ಏನೇನೋ ಮಾಡಿ ಮುಂದೆ ಬಂದ್ರೆ ಯಾರೋ ಒಂದೇ ರಾತ್ರಿ ಶ್ರೀಮಂತರಾದವ್ರಿಲ್ಲ ಪ್ರಪಂಚದೊಳಗೆ. ಇತಿಹಾಸ ತೆಗೆದು ನೋಡ್ರಿ ನೀವು. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗಿ ಹುಟ್ಟಬೋದಾಗಲಿ, ಆದ್ರೆ ಯಾರೂ ಒಮ್ಮೆಲೆ ಶ್ರೀಮಂತ. ನಿರ್ಮಾಪ ಅವರು ಅಷ್ಟು ಫೇಮಸ್ಸು. ರೋಡ್ ಸೈಡ್ ಹಾಕ್ಕೊಂಡು ಮಾರ್ತಿದ್ನಂತ ಪುಣ್ಯಾತ್ಮ. ಹೌದಾ? ರೋಡ್ ಸೈಡ್ ಆ ಪುಡಿ ಹಾಕ್ಕೊಂಡು ಸಂತ್ಯಾಗ ಮಾರುವಂಥ ವ್ಯಕ್ತಿ ನಿರ್ಮಾ ಪಾಕೆಟ್ಗಳನ್ನು ಫೇಮಸ್ ಆದ. ಶಾವಿಗೆ, ಒಂದು ಶೇಂಗಾ ಅನ್ಬೇಡ್ರಿ, ಒಂದು ಸೊಂಡಿಗೆ ಅನ್ಬೇಡ್ರಿ, ಪ್ರತಿಯೊಂದನ್ನು ಸಣ್ಣ ಹಂತದಿಂದ ಅವ್ರು ಮುತ್ತಾತಂದ್ರೆ ಬೆಳೆಸಿದ್ದನ್ನು ಮಕ್ಕಳು ಬೆಳೆಸಿಕೊಂಡು ಹೋಗ್ತಾರೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಇಂಥ ವೀರಘಾತಿಗಳನ್ನು ಓದೋದಕ್ಕೆ ಕೊಡ್ರಿ. ಶಾಲೆ ಒಂದು ಬಿಟ್ಟು ದೊಡ್ಡ ಓದಿಲ್ಲ ಅಂತ ತಿಳ್ಕೊಬೇಡ್ರವ. ಮೇನ ಮಕ್ಕಳಿಗೆ ಮಾತಾಡೋದು ಕಲಿಸ್ರಿ. ಈ ಹೆಣ್ಮಕ್ಳು ಸಹಿತ ಮಾತಾಡೋದು ಕಮ್ಮಿ ಐತಿ. ಹೆಣ್ಮಕ್ಳನ್ನ ನಾವು ಒಂದೊಂದು ಕಾಲಕ್ಕೆ ಮಾತೇರೆ ಅಂತ ಕರಿತಿದ್ದೆ. ಯಾಕಂದ್ರೆ ಎಲ್ಲಿದ್ರು ಮಾತಾಡ್ತಿದ್ರು ಬರೀ ಅವರು. ಈ ಹೆಣ್ಮಕ್ಳು ಸಹಿತ ಮಾತಾಡ್ಲಂಗಾಗ್ಯಾರ್ರಿ. ಗಂಡಸ್ರಂತೂ ಬಿಡು ಆ ಮಾತು ಏನು ಸೀರಿಯಸ್ ಆಗ್ಯಾರ್ರಿ ಗಂಡಸ್ರ. ಯಾವಾಗ ನೋಡಿದ್ರೆ ಹಿಂಗೆ ಗಂಭೀರವಾಗಿರೋದು ಅದೊಂದು ಪ್ರೆಸ್ಟೀಜಿಯಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಲೂಸ್ ಟಾಕ್ಸ್ ಮಾಡಬಾರ್ದು, ಮತ್ತೆ ಟೈಟ್ ಟಾಕ್ಸ ಮಾಡಂಗಂದ್ರೆ ನೀನು ಟೈಟ್ ಆದಾಗ ಮಾಡ್ತಾರ್ರಿ ಟೈಟ್ ಟಾಕ್ಸ್. ಯಾವಾಗ ಮನುಷ್ಯ ಟೈಟ್ ಆಗ್ತಾ ನಮಗೆ ಲೂಸ್ ಟಾಕ್ಸ್ ಬರಕತ್ತಾವ ನೋಡ್ರಿ. ಹೆಂಗೈತೆ ಅದು ಟೈಟು ಇದು ಲೂಸು. ಮಿನಿಮಮ್ 250 ಪದಗಳನ್ನು ಗಂಡಸಾಗಲಿ ಹೆಂಗಸಾಗಲಿ ಆಡಲೇಬೇಕು ಸ್ನೇಹಿತರೆ. ದಿವಸಕ್ಕೆ 250 ಪದಗಳನ್ನು ಮಾತಾಡಲೇಬೇಕು. ಇಲ್ಲ ಅಂದ್ರೆ 3 ಮಂತ್ಸ್ನೊಳಗೆ ನಿಮ್ಮ ಈ ವಾಯ್ಸ್ ಬಾಕ್ಸ್ ಜಾಮ್ ಆಗಿ ಹೋಗ್ತದೆ. ಆಡಲೇಬೇಕು 250 ಪದಗಳನ್ನು. ಚೀರ್ಬೇಕು, ಕೂಗಬೇಕು, ಅಂತ ಕೂಗ್ತಿರ್ತಾರೆ ನೋಡ್ರಿ ಅಡಿಯಾಗ. ಇವ್ರು ಜಾಮ್ ಬಾಕ್ಸು ಜಲ್ದಿ ಹೋಗ್ತಾವ್ರಿ. ಮಿನಿಮಮ್ ಗಂಡಸರು 250 ಪದಗಳನ್ನ ಆಡಬೇಕು. ಹೆಣ್ಮಕ್ಳು 850 ಪದ ಆಡ್ತಾರ್ರಿ. ನಿಜವಾಗ್ಲೂ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ, ಸುಳ್ಳಲ್ಲ ಈ ಮಾತು. ಸ್ವಲ್ಪ ಅಬ್ಸರ್ವ್ ನೋಡ್ರಿ, ಗಂಡಸಿಗಿಂತ ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ, ಗಟ್ಟಿಮುಟ್ಟಿರ್ತಾರೆ. ಮೊದಲ ಸಾಯಲ್ ನಾವರಿ. ಹೌದಲ್ಲ? ಗಂಡಸರು ಹೆಣ್ಮಕ್ಳು ಯಾಕೆ ಆರಾಮಿರ್ತಾರಂದ್ರೆ 24 ಗಂಟೆ ಮಾತಾಡ್ತಿರ್ತಾರೆ. ಯಾವುದಾದ್ರೂ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ. ಮಕ್ಕಳರ ಎಳಿತಿರ್ತಾವ, ಕೂಸಿನರ ಎತ್ತಿಕೊಂತಾರ, ಒಬ್ರಿಗೊಬ್ರು ಮಾತಾಡಿತಾರ, ಆಡಿಕೊಂತಾರ. ಇಬ್ಬರು ಹೆಣ್ಮಕ್ಳು ಸೇರಿದ್ರೆ 3ನೇ ದೈಕಿನ ಆಡಿಕೊಂತಾರ. ಹೌದಾ? ಸುಮ್ಮನೆ ಕಟ್ಟಿ ಕುಂತ ಸೀರಿಯಲ್ ಬಗ್ಗೆ ಮಾತಾಡ್ತಾರೆ. ಹುಡುಗರು ಶಾಲೆಯಿಂದ ಬಂದಿರ್ತಾವ್ರಿ, ತಮ್ಮ ಮನೆ ಹೌದಲ್ಲ ಅಂತ ಖಾಬರಿ ಆಗಿಬಿಡ್ತಾವು. ಯಾಕಂದ್ರೆ ಇಬ್ರು ಓಣಿಯವರು ಸೇರಿ, ಅಮೃತ ವರ್ಷ ಅಮೃತ ಇದ್ದಾಳಲ್ಲ, ಅವಳಿಗೆ ವರ್ಷ ತುಂಬ ಕಾಟ ಕೊಡ್ತಾ ಇದ್ದಾಳಲ್ಲ. ಇಲ್ಲ, ಆ್ಯಕ್ಚುಲಿ ಅವಳು ಗಂಡ ಅಲ್ಲ, ಆ್ಯಕ್ಚುಲಿ ಅದು ಬೇರೆನೇ ಇದೆ ಗೊತ್ತಾ. ಆ ಹುಡುಗ ಗಾಬ್ರೇನ ಯಾರ ಮನೆಗೆ ಬಂದಿರಿ, ಯಾರು ಮಾತಾಡ್ತಾರೆ ಅಂತ ಗಾಬರಿ ಬಿಡ್ತಾರೆ. ಬರೀ ಸೀರಿಯಲ್ ಸುದ್ದಿನ. ಪ್ಯಾರಾಲಿಸಿಸ್ ಅಟ್ಯಾಕ್ ಆದವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಗಂಡಸರ ಸಂಖ್ಯೆನೇ ಜಾಸ್ತಿ. ಪ್ಯಾರಾಲಿಸಿಸ್ ಅಟ್ಯಾಕ್ ಆದವರಲ್ಲಿ ಗಂಡಸರೇ ಜಾಸ್ತಿ. ಯಾಕಂದ್ರೆ ನರಗಳಿಗೆ ಕೆಲಸ ಇಲ್ರಿ. ಅದು ಪ್ಯಾರಾಲಿಸಿಸ್ ಪಾರ್ಶ್ವಾಯಿ ಮನೆಗೆ ಬರ್ತೈತೆ, ಯಾರಿಗೆ ಹೊಡಿಬೇಕಂತ ಹೊಸ್ಲ ನಿಂತು ನೋಡ್ತೈತೆ. ಹಿಂಗೆ ಹೆಂಡತಿ ಕಡೆ ನೋಡ್ತೈತೆ, ಇದು 24 ಗಂಟೆ ಮಾತಾಡ್ತಿರ್ತೈತೆ, ನಗ್ತಿರ್ತೈತೆ, ಕೂಸಿ ಇಟ್ಕೊಂತಿರ್ತೈತೆ, ಗರಗರ ತಿರುಗ್ತಿರ್ತಾಳ. ಖಾಲಿ ಇಲ್ಲ ಬಿಡಿ, ಈಕೆ ಈ ಕಡೆ ನೋಡ್ತಾನೆ, ಒಂದು ಬಿಟ್ಟಿರ್ತಾನೆ, ಇದು ಖಾಲಿ ಐತಿಲ್ಲ ಹೊಡೆಯೋದಕ್ಕಂತ. ಮನ್ಯಾಗ ಹಾಸ್ಯರಿ,
ಇಲ್ಲಿ ಅನೇಕ ಜನ ದಂಪತಿಗಳು ಬಂದು ಅಚೀವರ್ಸ್ ಅವಾರ್ಡ್ ತಗೊಂಡ್ರು, ಬಹಳ ಸಂತೋಷ. ಹಾಸ್ಯ ಪ್ರಜ್ಞೆ ಇರ್ಬೇಕು ಮನುಷ್ಯನ ಹತ್ರ. ಒಬ್ಬ ರವಿಶಂಕರ್ ಗುರೂಜಿ ಉಪನ್ಯಾಸ ಕೇಳಿ ಬಂದ, ಪ್ರವಚನ ಕೇಳಿ ಬಂದ ನನ್ನ ಗಂಡ ಅಂತ ಖುಷಿಯಾಗಿ, ಈಗ ತಡ್ರಿ ಚಹಾ ಮಾಡಕ್ ಹೋಗಲ್ರಿ, ಅವ ಬಂದ ನಾವು ಗಬಕ್ಕನ ಅಪ್ಪಿಕೊಂಡ್ಬಿಟ್ಟಕೇನು. ಗಾಬ್ರನ್ನ ಏನ್ರಿ ನೀವು ಪ್ರವಚನ ಕೇಳಿ ಬಂದಿರಿ ಗುರೂಜಿದು, ಬಂದು ನಾನು ಅಪಿಗೋಣಕತ್ತಿರಲ್ಲ ಎದಕ್ಕೆ ಅಂದ್ಲಕ್ಕೆ. ಗುರೂಜಿ ಅವ್ರು ಹೇಳಿದ್ರು, ಕಷ್ಟಗಳಿಂದ ದೂರ ಹೋಗ್ಬೇಡ, ಅವನು ಅಪಿಗೋ ಅಂದ್ರು. ಎಂತ ಜಾಣತನ ಮಾತಿನಾಗ, ಹೌದ್ರ? ಕಷ್ಟಗಳಿಂದ ದೂರ ಹೋಗ್ಬೇಡ, ಅವನು ಅಪಿಗೋ ಅಂತ ಹೇಳ್ಯಾರ. ಇದನ್ನ ನೆನಪಿಟ್ಟುಕೊಂಡಿದ್ಲಾಕಿ. ಸುಮ್ಮನೆ ಕೊಂತ ಚಾಳೀಸ್ ಇಟ್ಕೊಂಡು ಏನೋ ಓದಾಕತ್ತಿದ್ಲು. ಚಾಳೀಸ್ ಇಲ್ಲದೆ ಓದಾಕತ್ತಿದ್ಲು. ಗಂಡ ಬಂದ್ರೆ ಚಾಳೀಸ್ ಇಟ್ಕೊಂಡು ಅವ್ನು ನೋಡಿ ಏನ್ರಿ ಏನು ಬೇಕಂದ್ಲು. ಅದೇ ಇವನು ನಾನು ಇಲ್ದಾಗ ಹಂಗೆ ಓದಾಕತ್ತಿ ಪುಸ್ತಕ, ನಾ ಬಂದುಗಳೇ ಚಾಳೀಸ್ ಹಾಕ್ಯಂತೀಯ. ಡಾಕ್ಟ್ರ್ ಹೇಳ್ಯಾರ್ರಿ ತಲೆನೋವು ಬಂತು ಅಂದ್ರೆ ಚಾಳೀಸ್ ಹಾಕಿವು ಅಂತ ಹೇಳ್ಯಾರ. ಹೌದಾ? ಈ ಥರದ ಮಾತುಗಳು, ಈ ಥರದ ಹಾಸ್ಯಗಳನ್ನ ದಯವಿಟ್ಟು ಮನ್ಯಾಗ ಆಡಬೇಕು ತಾಯಂದ್ರೆ. ನೀವು ಹಾಸ್ಯ ಪ್ರಜ್ಞೆ ಹುಟ್ಟಾಗ್ತದ. ಇಂಥ ಹಾಸ್ಯ ಪ್ರಜ್ಞೆನ ಯಾವ ಶಾಲೆಗಳಲ್ಲಿ ಹೇಳಿಕೊಡೋದಿಲ್ಲ. ಮತ್ತೆ ಇಂಥ ಸಾರ್ವಜನಿಕ ಸಮಾರಂಭದಾಗಿ ನೀವು ಕಲಿಬೇಕು. ಹೊರಟಾಗಿ ಯದ್ವಾತುದ್ದ ಹುಡುಗರನ್ನ ಉತ್ತರಕ್ಕೆ ಹೋಗಿ ಏನು ಅದಕ್ಕೆ ಪ್ರಸಂಗ ಐತಿದು ಅಂತ ಅನ್ಬೇಡ್ರಿ. ಒಂದು ವಿಶಿಷ್ಟವಾದಂಥ ದೃಷ್ಟಿಕೋನದಿಂದ ಹುಡುಗದನ್ನ ಯೋಚನೆ ಮಾಡ್ತಿರ್ತೈತೆ. ಏನ ವಿಶಿಷ್ಟವಾದಂಥ ದೃಷ್ಟಿಕೋನ? ಸಾರೇ ಜಹಾಸೆ ಅಚ್ಚ, ಮೊಹಮ್ಮದ್ ಇಕ್ಬಾಲ್ ಹಾಡಿದ್ ಎಲ್ಲರೂ ಕೇಳಿ. ಸಾರೇ ಜಹಾಸೆ ಅಚ್ಚ ಹಿಂದೂಸ್ತಾನ್ ಹಮಾರ ಹಮಾರ. ಇದು ಒಬ್ಬ ಹೆಂಗೆ ಯೋಚನೆ ಮಾಡಿದ್ದು ಹಾಸ್ಯ ಕವಿ ನಮ್ಮಂತವಂದ್ರೆ, ಒಂದು ವಾರ ಚೈನೀಸು, ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲ ತಿಂದ್ಬಿಟ್ಟ. ಹೊಟ್ಟೆ ಉಬ್ಬರಿಸಿ ಬಿಡ್ತೀರಿ. ಸಿಕ್ಕದು ತಿಂದು ಸಿಕ್ಕದು ಕುಡಿದು ಗ್ಯಾಸ್ ಆಗಿ ಅಸಿಡಿಟಿ ಆಗಿ ಎದಿಗೆ ಬಂದು ಹಾಯಾಕ ಹತ್ತಿಬಿಡ್ತು. ಡಾಕ್ಟರ್ ತಗೋದು, ಡಾಕ್ಟರ್ ಏನು ತಿನ್ನಲಿ, ಇನ್ನು ಏನಾರು ತಿಂದ್ರೆ ಸಾಯ್ತೀನಿ, ಇನ್ನೇನೂ ತಿನ್ಬೇಡ, ಒಂದು ವಾರ ಬರೀ ತಿಳಿ ಸಾರು ಅನ್ನ ತಿಂದು ಸಾಯಿ ಅಂದ್ರೆ. ಮನೆಗೆ ಬಂದು ಎಲ್ಲ ಬಿಟ್ಟು ಬರೀ ತಿಳಿ ಸಾರು ಅನ್ನ, ತಿಳಿ ಸಾರು ಅನ್ನ. ಒಂದು ವಾರದಾಗ ಹೊಟ್ಟೆ ಉಬ್ಬರದು ಎಲ್ಲ ಆರಾಮಾದ್ರಿ. ಅವಾಗ ಅನ್ಕೊಂಡ, ಮೊಹಮ್ಮದ್ ಇಕ್ಬಾಲ್ರ ಆಜ್ಞೆ ಬರ್ದಾರ, ಸಾರೇ ಜಹಾಸೆ ಅಚ್ಚ, ತಿಳಿ ಸಾರೇ ಜಹಾಸೆ ಅಚ್ಚ, ಅನ್ನ ಸಾರೇ ಜಹಾಸೆ ಅಚ್ಚ ಅಂತ ಅವ್ರು ಅವಾಗ ಬರ್ದಾರ ನೋಡು. ಪಾಪ ಎಷ್ಟು ಸಣ್ಣದಾರ. ಇದು ವಿಭಿನ್ನವಾಗಿ ಯೋಚನೆ ಮಾಡುವಂಥ ಗುಣ ಸ್ನೇಹಿತರೆ. ಅದಕ್ಕೆ ಹಿಂಗೆ ಡಿಫ್ರೆಂಟಾಗಿ ಯೋಚನೆ ಮಾಡೋದು. ನಿಮ್ಮ ಮನೆಗೆ ಯಾರಾದ್ರೂ ಬೈಬೇಡ್ರಿ ಅವ್ರನ್ನ, ಅದಕ್ಕೆ ಪ್ರಸಂಗಿ ಅನ್ಬೇಡ್ರಿ. ಕೆಮ್ಮಾಗಿತ್ತು, ಡಾಕ್ಟರ್ ತಾಗ ಹೋದ್ 15 ದಿವಸ ಆಗಿತ್ತು, ಗುರುನಿಗೆ ತೋರ್ಸ್ಕೊಂಬರಲ್ಲ ಉತ್ಸಾಹ. ಡಾಕ್ಟರ್ ಕೇಳಿ, ಏನು 15 ದಿವಸ ಆತ್ಲೇ ನಿಮಗೆ ಕೆಮ್ಮಾಗಿ? ಏನು ಮಾಡಾಕತ್ತಿದ್ದು ಇಷ್ಟು ದಿವಸ? ಕೆಮ್ಮುತ್ತಿದ್ದೀನ್ರಿ. ಕರೆಕ್ಟ್ ಆಗೋಲ್ಲ ಉತ್ತರ. ಕೆಮ್ಮುತ್ತಿದ್ದು ನಾನು ಏನು ಮಾಡಕ್ಕೆ? ಡಾಕ್ಟ್ರ್ ಮಾತು ಭಾಳ ಚಂದ ಸ್ನೇಹಿತರೆ. ಡಾಕ್ಟ್ರ್ ಅವರ ಉತ್ತರ ಕರ್ನಾಟಕ ಡಾಕ್ಟ್ರ್ ಅಂತೂ ಭಾಳ ಮೋಟ ಮಾತಾಡ್ತಿರ್ತಾರೆ. ಬೇರೆ ಹೆಂಗಾಕತ್ರಿ ಅಂತ ಕೇಳಿದ್ರು ಹೋಗ. ಹಾಂ, ಬೇರೆ ಹೆಂಗಾಕತ್ರಿ ನಿನಗ? ಬೇದ್ರ ನೋಡ್ರಿ ಖೀರ್ ಆದಂಗೆ ಆಕೈತಿ ನೋಡ್ರಿ ಅಂದ. ಜೀವನದಾಗ ಎಮ್ಮಾರಿ ಖೀರ್ ತಿನ್ನಕ್ಕೆ ಸಾಧ್ಯ ನಾವು? ಹಾಂ, ಅವನು ಎಂಥ ಕಲ್ಪನೆ ಅವನದು, ಏನು ಅಂತೇಳಿ. ಹಾಂ, ಹೆಣ್ಮಕ್ಳು ಖುಷಿ ಎತ್ಕೊಂಬಂದಿರ್ತಾರೆ. ಯಾವ ಬೇರೆಂಗ ಹುಡುಗ ಪಾಪ ಮಾತಾಡಕ್ ಬರೋದು, ಯಪ್ಪ ಒಂದು ವಾರ ಆತಪ್ಪ ನಂಗೆ ಸಾಕಾಗಿ ಬಿಟ್ಟೈತಿ ಹುಡುಗ. ಹೆಂಗಾಕತ್ತವ ಬೇದಿ? ಯಪ್ಪ ನೀರಾಗ ಹಾಕತ್ತೆ, ಗಟ್ಟಿ ಐತೆ ಏನು ಒಡ್ಕೊಳಕೈತೆ? ಯಪ್ಪ ಒಡ್ಕೊಳಕೈತೆ. ಬಣ್ಣ ಏನು ಹಸಿರೈತೆ ಬೆಳಗೈತೆ? ಯಪ್ಪ ಹಸಿರೈತೆ. ತಾಯಿ ಪುಣ್ಯ, ರುಚಿ ಹಂಗೈತೆ ಅಂತ ಕೇಳಂಗಿಲ್ರಿ. ಇನ್ನಕ್ಕೆ ಪಾಪ ಅದನ್ನ ಸಹಿತ ನೋಡ್ಬಿಡ ಪೈಕಿ ಹಾಕಿ ತಾಯಿ. ಯಪ್ಪ ಒಂದು ವಾರ ಆತು, ನೀರಿಗಾಕತ್ತೆ, ಹಸಿರಾಕತ್ತೆ, ಒಡ್ಕೊಡಕಾಗತ್ತೆ, ನನಗೆ ಸಾಕಾಗ್ಬಿಟ್ಟತ್ತಪ್ಪ ಇದ್ರ ಕಾಲಾಗ ಅಂದ. ಆ ತಾತ ಅದನ್ನು ತಲೆಗೆ ಹಚ್ಕೋಬೇಡ, ನಾ ಔಷಧ ಬರೆದು ಕೊಡ್ತೀನಿ. ನಾನ್ಯಾಕೆ ಅದನ್ನು ತಲೆಗೆ ಹಚ್ಕೊಳ್ಳು? ಅಯ್ಯಪ್ಪ, ಹಾಂ, ಏಯ್ ತಲೆಗೆ ಅಂದ್ರೆ ತೊಗೊಂಡು ತಲೆಗೆ ಅಲ್ಲದೆ ಮನಸ್ಸಿಗೆ ಹಚ್ಕೋಬೇಡ ಅಂತ. ಎಷ್ಟು ವ್ಯತ್ಯಾಸ ಇದೆ ಸ್ನೇಹಿತರೆ ಮಾತಲ್ಲಿ. ಅದಕ್ಕೆ ಮಾತು ಮನುಷ್ಯನನ್ನು ಬಹಳ ಮೇಲಕ್ಕೆ ಒಯ್ತದೆ. ನಮ್ಮ ಮಕ್ಕಳು ಎದ್ದೊತ್ತದ್ದು ಮಾತಾಡಿದ್ರೆ ಬೈಬೇಡ್ರಿ, ಒಂದು ವಿಭಿನ್ನ ದೃಷ್ಟಿಕೋನ ಒಂದು ತಲೆ ಐತೆ ಅಂತ ಅವ್ನು ಪ್ರೋತ್ಸಾಹಿಸ್ರಿ. ನಮಗೆ ಶಾಲೆಗೆ ಹಿಂಗೆ ಪ್ರೋತ್ಸಾಹಿಸಿದ್ರು. ನುಗ್ಗ ಹೊರಬಿಟ್ರು ಮಾಸ್ತರ್ ನಮ್ಮ ಗುರ್ಲಿಂಗ ಒಂದ್ಸಲ ಹೆಂಗೆ ಬೇಕಂಗೆ ಬೈದು ಅಪಮಾನ ಮಾಡಿ ಹೊರಗೆ ಹಾಕಿ, ಆಮೇಲೆ ಪಶ್ಚಾತ್ತಾಪ ತೋರಿಗೆ, ಒಳ್ಳೆ ಹುಡುಗ ಗುರ್ಲಿಂಗ, ಹಿಂಗೆ ಬೈದು ಬಿಟ್ಟಿನಲ್ಲ ನಾನು ಅಂತ ಕರೆದು, ರೈ ಬಾ ತಪ್ಪು ತಿಳ್ಕೊಂಡೆ ಅಲ್ಲೇ ಗುರ್ಲಿಂಗ, ಏನು ತಿಳ್ಕೊಬೇಡಪ್ಪ ನೀನು ಬೈದಕ್ಕೆ. ಇಲ್ಲ ಸರ್, ನಾನು ಏನೂ ತಿಳ್ಕೊಂಡೆ, ನಿಮ್ಮ ಮಾತಾ ನೆನಪಿಸಿಕೊಂಡು ನಾನು ಸಮಾಧಾನ ತಂದುಕೊಂಡಿದ್ದೆ. ನಾನು ಎಷ್ಟು ಬೈದ್ರು ನನ್ನ ಮಾತು ನೆನೆಸ್ಕೊಂಡು ಸಮಾಧಾನ ತಂದುಕೊಂಡೆ. ಏನಪ್ಪ ಮಾತದು? ನಾಯಿ ಬೋಗಳಿದ್ರೆ ಸ್ವರ್ಗಲೋಕ ಹಾಳಾಕತ್ತೇನ? ಬೇಕಿತ್ತ ಮಾಸ್ತರಿಗೆ? ಹಾಂ, ಎಂತೆಂತ ಗೊತ್ತು. ಒಂದು 15 ದಿವಸ ಸಾಲಿಗೆ ಬರಲ್ರಿ ಗುರುಲಿಂಗ. ಲೇ ಹುಚ್ಚ, 15 ದಿವಸ ಆತ್ ನೀ ಸಾಲಿಗೆ ಬರೋದು ಯಾಕ? ನೀವ ಮಾನ್ಯ ಪಾಠದಾಗ ಹೇಳಿರಿ, ಏನು ಹೋದಲ್ಲೇ ಹೋಗಿ ಅಂತಿದ್ರೆ ಮರ್ಯಾದಿರಂಗಿಲ್ಲ ಅಂತೇಳಿ. ಅದಕ್ಕೆ ನಾ ಬರಲಿಲ್ಲ ರೀ.
ನೋಡ್ರಿ, ಆ ಮಾಮೂಲು ಮಾತುಗಳನ್ನ ಒಂದು ಜೋಕ್ ಮಾಡಿ ಹೇಳಿದಾಗ, ಒಂದು ಹಾಸ್ಯ ಮಾಡಿ ಹೇಳಿದಾಗ, ನಮ್ಮ ಜೀವನ ಕಳವಡಿಸಿಕೊಂಡಾಗ ಎಂಥ ದಾರಿದೀಪ ಆಗ್ತದೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಮಾತನ್ನು ಕಲಿಸ್ರಿ, ಬೇರೆದನ್ನು ಓದೋದು ಕಲಿಸ್ರಿ. ಬರೀ ಮಾರ್ಕ್ಸ್ 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 98 ತೊಗೊಂಡನ, 97 ತಗೊಂಡು. ನಾನು ಬರೀ 35 ಕ್ಯಾಂಡಿಡೇಟ್, 36 ತೊಗೊಂಡದ್ದು ನನಗೆ ನೆನಪಿಲ್ಲ, 35 ಅಷ್ಟು. ನಮ್ಮ ದೇಶದೊಳಗೆ ಪೆಟ್ರೋಲ್ ರೇಟ್ ಏರೈತೆ, ಡೀಸೆಲ್ ರೇಟ್ ಏರೈತೆ, ಬೀರು ಬ್ರ್ಯಾಂಡಿ ರಮ್ ರೇಟ್ ಎಲ್ಲ ಏರೈತ್ರಿ. ಆದ್ರೆ ಏರ್ಲಾರ್ದಂದ್ರೆ ಪಾಸಿಂಗ್ ಮಾರ್ಕ್ಸ್ ಒಂದ, ಅದು ಅವತ್ತಿಗೆ ಇವತ್ತಿಗೆ 35 ಐತೆ. ಅದನ್ನು ಮಿನಿಮಮ್ 70 ಮಾಡಿಬಿಟ್ರೆ ನಾವು ಉತ್ತರ ಕರ್ನಾಟಕದ ಹೊಸೂಡ್ರ ಸತ್ತೋಗ್ಬಿಡ್ತೀವಿ ನಾವು. ನಮ್ಮ 35 ಸಾಕು. ನೀವು ಹೆಣ್ಣುಡಿಗೆ ಅನೇಕ ಜನ ರೂಮ್ ಸೂಪರ್ವೈಸರು, ಪೇಪರ್ ವ್ಯಾಲ್ಯೂಯೇಷನ್ ಹೋಗುವಂಥ ಶಿಕ್ಷಕರು ಇರ್ಬೋದು. ನೀವು ಹುಡುಗಿಯರಿಗೆ ಮಾತ್ರ ಮಾರ್ಕ್ಸ್ ಕೊಡ್ಬೇಡ್ರಪ್ಪ. ಅವು ನೀವು ಎಷ್ಟು ಕೊಟ್ಟರು ನಿಮ್ಮನ್ನು ನಾವು ನೆನೆಸೋದೇ ಇಲ್ಲ, ಮತ್ತೆ ಬೈತವ. PUC ಸೆಕೆಂಡ್ ಇಯರ್ ರಿಸಲ್ಟ್ ಬಂದೈತೆ, ಮೊನ್ನೆ ಒಂದು ಮನೆಗೆ ಹೋಗಿ ನೀವು ಹುಡುಗಿ ಒಳಗೆ ಕತ್ತಿಬಿಟ್ಟಾವ. ನಾ ಫೇಲ್ ಆಗಿರ್ಬೇಕು ಬಿಡ ಅನ್ಕೊಂಡು. ಯಾವ ಫೇಲ್ ಆಗಿ ಏನು ಇಲ್ರಿ, ಫೇಲ್ ಆಗಿಲ್ಲ. ಮತ್ತೆ ಎಷ್ಟು 93 ಆಗೈತಿ. 93% ಹೇಳಕತ್ತೀಯ ಇವ್ವ? ನಾನು ನೋಡಿಲ್ಲ, ಬರೀ 35ಕ್ಕೆ BCom ಮುಗಿಸಿದಕ್ಕೆ ನಾನು. ಇಲ್ಲ ಅಂಕಲ್, ಅದು ಯಾವ ಬೇಕು ವ್ಯಾಲ್ಯೂಯೇಟ್ ಮಾಡಿದಾನೋ ಏನೋ, ಹೆಂಡತಿ ಜೊತೆ ಜಗಳಾಡಿ ಬಂದು ನನ್ನ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಾನೆ. ಇವ 93 ಕೊಟ್ಟನವ. ಇನ್ನೇನು ಅಂಕಲ್, ನಾನು 98 ಹೋಪ್ ಮಾಡಿದ್ದೆ ಗೊತ್ತಾ. ನಾನು ಬರೆದಿರೋ ಆನ್ಸರ್ಸ್ ಅಲ್ಲಿ ನೋಡಿದ್ರೆ 98 ಕೊಡಲೇಬೇಕು. ಅವನು ಯಾವ ಮೂಡ್ನಲ್ಲಿದ್ನೋ ನಂಗೆ 93 ಕೊಟ್ಟಿದ್ದ ಅಂಕಲ್, ನಾನು ಮುಂದೆ ನೆಕ್ಸ್ಟ್ ಸೀಟ್ ತುಂಬ ತೊಂದರೆ ಆಗ್ತಿದೆ. ಬೈತಾಳ್ರಿ 93 ಕೊಟ್ಟವನ. ಗಂಡು ಹುಡುಗರು 35 ಕೊಟ್ರೆ ಸಾಕು. ಯಪ್ಪ, ನಾ ಬರೆದದ್ದ 18 ಮಾರ್ಕ್ಸಿಗೆ, ಇನ್ನು 17 ಮಾರ್ಕ್ಸ್ ಕೊಟ್ಟಾನ ಹೆಚ್ಚಿಗೆ. ನನಗೆ 100 ವರ್ಷ ಸುಖವಾಗಿರ್ಲಪ್ಪ ತಂದೆ. ಒಂದು ಅದನ್ನು ಒಯ್ದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮುಂದ, ಕಲಬುರಗಿ ಶರಣಬಸಪ್ಪನ ಮುಂದ, ಬೆಂಗಳೂರು ಅಣ್ಣಮ್ಮನ ಮುಂದ, ಹೊರನಾಡು ಅನ್ನಪೂರ್ಣೇಶ್ವರ ಮುಂದೆ ಮಾರ್ಕ್ಸ್ ಕಾರ್ಡ್ ಇಟ್ಟು ನಮಸ್ಕಾರ ಮಾಡಿ ಬರ್ತವೆ. ಅದಕ್ಕೆ ಗಂಡೋಡ್ರೆ ಇವು ಏನೋ ಓದ್ವಲ್ಲ ಯಾಕೆ ಹೆಣ್ಣುಡ್ರು? ಯಾಕೆ ಹೆಣ್ಣುಡ್ರು ಯಾಕೆ ಓದ್ತಾವ ಅಂತ ಕೇಳಿದೆ. ಅಲ್ಲಿ ಅಷ್ಟು ಓದ್ತಾವೆ ಹೆಣ್ಣುಡ್ರು. ನಿನಗೇನಾಗೈತಿಲ್ಲ ಅಂದೆ. ನೋಡ್ರಿ, ಅವ್ರಿಗೆ ಅದ ಒಂದೇ ಕೆಲಸ, ಬೇರೆ ಏನೈತೆ ಅವ್ರಿಗೆ. 6:00 7 ಮನೆಗೆ ಸೇರ್ಬೇಕು ಅವ್ರು. ನಾನು 7 ಹೋದ್ರೆ ನಮ್ಮಪ್ಪ ಬೈತಾನೆ, ನನಗೆ 9 ತನಕ ಅಡ್ಡಾಡಿ ಹೋಗಂತಾನೆ. ಹಿಂಗೆ ಅವ 9 ತನಕ ಅಡ್ಡಾಡಿ ಬಂದ್ರೆ ನಾನು ಈಗ 11 12 ಮ್ಯಾಗ ಹೋಗಕತ್ತೀನಿ ರೀ. ಅವ್ರಿಗೆ ಅದ ಬಂದ ಕೆಲಸ. ಗಟ್ಟಿ ಓದ್ತು. 108 ಹವ್ಯಾಸ್ರಿ ನಮ್ಗೆ. ಯಾರು ಬಂದಿಳಿದ್ರು, ಯಾರು ಎಲ್ಲಿಗೆ ಹೋದ್ರು, ಯಾರ್ಯಾರ ಜೊತೆಗೆ ಹೋದ್ರು, ಯಾರ್ಯಾರ ಜೊತೆಗೆ ಬಂದರು, ಇವೆಲ್ಲ ಡೈರಿ ಇರ್ತಾವೆ ನಮ್ಮ ತಲೆಯಾಗ. ನಿಮ್ಮ ಮನ್ಯಾಗ ನಿಮ್ಗೆ 2 ಮಕ್ಕಳು ಇರ್ತಾವ್ರಿ, ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ರಿ, ಕನ್ನಡ ಮೀಡಿಯಮ್ಗೆ ಹಾಕ್ರಿ. ವ್ಯತ್ಯಾಸ ಗಮನಿಸ್ರಿ ನೀವು. ಕನ್ನಡ ಮೀಡಿಯಮ್ ಅಷ್ಟು ಚುರುಕು ಹುಡುಗ ಇಂಗ್ಲೀಷ್ ಮೀಡಿಯಮ್ ಇರಂಗಿಲ್ರಿ. ನನ್ನ ಅನುಭವ ಇದು. ಇಂಗ್ಲೀಷ್ ಮೀಡಿಯಮ್ ಹುಡುಗ್ರು ಬರೀ ಮಕ್ಕಿ ಪಾಪ, ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ಕನ್ನಡ ಬರಂಗಿಲ್ಲ. ಹಿಂಗಾಗಿ ಏನೈತೆ ಅದನ್ನು ಗೀಚ್ ಮಾರ್ಕ್ಸ್ ತೊಗೊಂಡು ಹಿಂಗೆ ನಿಂತು ಬಿಡ್ತಾವ. ಇದು ಸರ್ಕಾರಿ ಶಾಲೆಗೆ ಓದಿ ಹುಡುಗರ ಇರ್ತೈತ್ರಿ. ಯಾರು ಇಂಗ್ಲೀಷ್ ಮೀಡಿಯಮ್ ಹುಡುಗನ ಹೆಸರು ಕೇಳ್ಬೇಕು ನೀವು. ತಮ್ಮ ನಿನ್ನ ಹೆಸರೇನೋ? ವಾಟ್ ಈಸ್ ಯುವರ್ ನೇಮ್? My name is Prashant Kumar. My father name is Vinay Kumar. I am studying at 7th standard A section. Good morning, madam. ಹೆಸರು ಕೇಳಿದ್ರಿ. ಕನ್ನಡ ಮೀಡಿಯಂ ಹುಡುಗ ಅಂತ ಹೆಂಗೆ ಕಂಡು ಹಿಡಿಬೇಕಂದ್ರೆ, ನಿನ್ನ ಹೆಸರಲ್ಲೇ? ನನ್ನ ಹೆಸರು ಹಿಂಗೆ ಬೇಕಲ್ಲ, ಹಿಂಗೆ ನೆನ್ಪಿಂಗ್ ಕೈ ಅದ ಕನ್ನಡ ಮೀಡಿಯಂ. ಯಾರ ಮಗಲಿನ? ನಮ್ಮ ಅಪ್ಪನ ಹೆಸರು ತೊಗೊಂಡು ಏನು ಮಾಡ್ತಿಲ್ಲ? ನಿಮ್ಮ ಮನೆಯಲ್ಲೇ ಐತಿಲ್ಲ? ಏನು ವೋಟರ್ ID ಕೊಡ್ತೀರ ಮನೆ ಬಂದು? ಏನು ಆಧಾರ್ ಕಾರ್ಡ್ ಕೊಡ್ತೀಯಾ? ಅದಕ್ಕೆ ಬೇಕಲ್ಲ ಹಿಂಗೆ ಮನೆ? ಹಿಂಗೆ ಮಾತಾಡ್ತೇವೆ ಅಂದ್ರೆ ಅದು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್. ಕಾನ್ಫಿಡೆನ್ಸ್ ಬಂದ್ಬಿಡ್ತೈತ್ರಿ ಮಾತೃಭಾಷೆ ಒಳಗೆ ಶಿಕ್ಷಣ ಕೊಟ್ಟರೆ ಮಕ್ಕಳಿಗೆ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕನ್ನಡ ಭಾಷೆಯತ್ತ ಒಲವನ್ನು ಬೆಳೆಸ್ರಿ. ಕನ್ನಡ ಭಾಷೆಯ ಬಗ್ಗೆ ಒಲವು ಪ್ರೀತಿಯ ಶಬ್ದಗಳನ್ನು ಮಕ್ಕಳು ತಿಳ್ಕೊಂಡ್ರು ಅಂದ್ರೆ ಆತ್ಮವಿಶ್ವಾಸ ಕುಗ್ಗಂಗಿಲ್ಲ ಮಕ್ಕಳದು. ಕನ್ನಡ ಭಾಷೆಯಲ್ಲೂ IAS ಬರಿಬೋದು, ಕನ್ನಡದಲ್ಲೂ KS ಬರಿಬೋದು. ಈಗ ಸ್ನೇಹಿತರೆ, ದಯವಿಟ್ಟು ಮಕ್ಕಳಿಗೆ ಕನ್ನಡ ಭಾಷೆ. ಇಂಗ್ಲೀಷ್ ಮಾತಾಡ್ತಿರ್ತಾರೆ, ಕನ್ನಡದಾಗ ಅರ್ಥ ಗೊತ್ತಿರಂಗಿಲ್ಲ. ಮಮ್ಮಿ ನನ್ನ ಕುಕುಂಬರ್ ಸಾಲ್ಟ್ ಹಾಕಿ ಕೊಡೋದು, ಕುಕುಂಬರ್ ಪೀಸ್ ಮಾಡಿ ಸಾಲ್ಟ್ ಹಾಕಿ ಕೊಡೋದು. ಏನಂಗಂದ್ರೆ ಪಾಪ ಅದು ಮನೆ ಮುಂದೆ ಅಜ್ಜಿ ಏನು ಗೊತ್ತಿರ್ತದೆ? ಬೇಡ ಲೈಟ್ ತೆಗೆದು ಸೌತಿಕಾಯಿ ಹೆಚ್ಚು ಉಪ್ಪು ಹಾಕಿ ಕೊಡೋಣಕ. ಅವಕ್ಕೆ ಕನ್ನಡದಾಗ ಕುಂಕುಮರಿಗೆ ಸೌತಿಕಾಯಿ ಅಂತ ಅನ್ನೋದು ಗೊತ್ತಿಲ್ಲ. ಮಮ್ಮಿ ನನಗೆ ಬ್ರಿಂಜಾಲ್ ಪಲ್ಯ ಬೇಡ, ಬ್ರಿಂಜಾಲ್ ಪಲ್ಯ ಬೇಡ. ಬ್ರಿಂಜಾಲ್ ಅಂದ್ರೆ ಏನು? ಬದ್ನಿಕಾಯಿ ಅನ್ನೋದು ಗೊತ್ತಿಲ್ಲ. ಅವು ಬದ್ನಿಕಾಯಿ ಹೌದಾ? ಮನೆ ಮುಂದೆ ಬದ್ನಿಕಾಯಿ ಸೌತಿಕಾಯಿ ಹಿಡ್ಕೊಂಡು ಒಂದು ಮುದುಕಿ ಪುಟ್ಟಿ ಮಾರಿಕೊತ ಹೊಂಟಿರ್ತೈತಿ. ಈಗ ಇಂಗ್ಲೀಷ್ ಮೀಡಿಯಂ ಹುಡುಗಿ ಬ್ರಿಂಜಾಲ್ ಕಮ್ಮಿ ಯಾರು, ಬ್ರಿಂಜಾಲ್ ಕಮ್ಮಿ ಹಾಕಿದೇನೋ ಬೈಯಾಕತ್ತೈತಿ ಬಿಡು ಹುಡುಗಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಮ್ಮಿ ನನಗೆ ಕರ್ಡ್ ರೈಸ್ ಬೇಕು, ಕರ್ಡ್ ರೈಸ್ ಬೇಕು. ಮೊಸರನ್ನ ಅನ್ನಕ್ಕೆ ಬರಂಗಿಲ್ಲ. ಮಮ್ಮಿ ನನಗೆ ವೈಟ್ ರೈಸ್ ಬೇಕು. ಡಾರ್ಕ್ ರೈಸ್ ಬೇರೆ ಐತೇನ್ರಿ?
ರೈಸ್ ವೈಟ್ ಇರುತ್ತೆ, ವೈಟ್ ರೈಸ್ ಬೇಕು, ವೈಟ್ ರೈಸ್ ಬೇಕು. ಮಕ್ಕಳಿಗಿಂತ ಶಬ್ದಗಳನ್ನ ದಯವಿಟ್ಟು ಬಿಡಿಸ್ರಿ. ಸಾಲಾಗಾಡಿಕೆ ಹೋಲ್ಬೇಕ್ರಿ. ಮನ್ಯಾಗರ ದಯವಿಟ್ಟು ಕನ್ನಡ ಶಬ್ದಗಳನ್ನ ಆಚರಿಸ್ರಿ. ನಮ್ಮ ತಾಯಿ ನಮಗೆ ಅನ್ನವನ್ನು ಊಟ ಮಾಡಿಸ್ತಾ ಕೂಸುಗಳಿದ್ದಾಗ ಚಂದ್ರನನ್ನು ತೋರಿಸಿ ನೋಡಲೆ ಚಂದಮಾಮ ಅಂದ್ಲು. ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಚಂದ್ರ ಬರೀ ಮೂನ್, ಕನ್ನಡದ ಮಕ್ಕಳಿಗೆ ಅವನು ಚಂದ ಮಾಮ. ಒಂದು ಗ್ರಹಕ್ಕೆ ನಮಗೆ ಭಾವನಾತ್ಮಕ ಸಂಬಂಧ ಬೆಳೆಸಿದ್ರೆ ಕನ್ನಡ ಭಾಷೆ ಸ್ನೇಹ. ಯಾವಾಗ ನಮ್ಮ ಅವ್ಗ ಅಮ್ಮ ಅಣ್ಣ ಆಗಿದ್ನೋ ತಮ್ಮ ಆಗಿದ್ನೋ ನಮ್ಗೆ ಹೆಣ್ಣು ಕೊಟ್ಟ ಮಾವ ಹೆಂಗೆ ಮಾವ ಗೊತ್ತಿಲ್ಲವ ನಮ್ಗೆ, ಆದರೂ ಚಂದ ಮಾಮ ಅಂತೀವಿ. ಮತ್ತೊಬ್ಬ ಕವಿ ಇದನ್ನು ಮುಂದುವರಿಸೇನ್ರಿ. ಮೊನ್ನೆ ಏನು ಬಾಲ್ಯದಲ್ಲಿ ನಮಗೆ ಮಾಮನಾಗಿ ಕಂಡ ಚಂದ್ರ, ಬಾಲ್ಯದಲ್ಲಿ ನಮಗೆ ಮಾಮನಾಗಿ ಕಂಡ ಚಂದ್ರ ಯೌವನ ಬಂದಾಗ ಪ್ರೇಯಸಿಯ ಮುಖವಾಗುತ್ತಾನೆ. ಹೌದಾ? ಬಾಲ್ಯದೊಳಗೆ ಚಂದ್ರನಲ್ಲಿ ನಾವು ಮಾಮನನ್ನು ಕಾಣ್ತೀವಿ, ಅದೇ ನಾವು ಯೌವನಕ್ಕೆ ಬಂದಾಗ ಅವನು ನಮ್ಮ ಪ್ರೇಯಸಿಯ ಮುಖವಾಗಿ ಕಾಣ್ತಾನೆ. ಎಷ್ಟು ಒಂದೇ ಚಂದ್ರ ಎಷ್ಟು ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ಭಾವನೆಗಳನ್ನ ಅರಳಿಸ್ತಾನ. ಹಸುವಾದಾಗ ಚಂದ್ರ ನೋಡ್ರಿ ರೊಟ್ಟಿ ಕಂಡಂಗೆ ಕಾಣ್ತಾನ್ರಿ. ಎಷ್ಟು ವ್ಯತ್ಯಾಸ ಅದ. ಮಕ್ಕಳಿಗೆ ಭಾವನೆಗಳನ್ನು ಬೆಳೆಸುವಂಥ ಕೆಲಸ ಆಗಬೇಕು. ಭಾವನೆಗಳನ್ನು ಬೆಳೆಸುವಂಥ ಕೆಲಸ ಆದಾಗ ಕನ್ನಡ ಮೀಡಿಯಂ ಮಕ್ಕಳಿಗೆ ಭಾವನೆಗಳು ಜಾಸ್ತಿ ರೀ. ಮಕ್ಕಳು ನೋಡ್ಬೇಕ್ರಿ. ನೀವು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಹುಡುಗರು ನೋಡ್ಕೊಂಡು ಪಾಠ ಹೇಳ್ತಿದ್ಲು ತಾಯಿ. ಏನ ಕೇಳಿ ಹೇಳ್ತೈತೆ ಇಂಗ್ಲೀಷ್ ಮೀಡಿಯಂ ಬೇಕಾದ್ರೆ ಮಕ್ಕಿ ಎಲ್ಲ ಗಟ್ಟಿ ಮಾಡಿಬಿಟ್ಟಿರ್ತೈತೆ. ಪ್ಲಾಸ್ಟಿಕ್ ಅದ. ನಾವು ಸಿಪಾಯಿ ಮ್ಯೂಟನಿ ಯಾವಾಗ ಐತ್ಕಂದ 1857 ಮಮ್ಮಿ. ಸ್ವಾತಂತ್ರ್ಯ ಯಾವಾಗ ಸಿಕ್ತಕಂದ 1947 ಮಮ್ಮಿ. ಯಾವಾಗ? ಆಗಸ್ಟ್ 15 ಮಮ್ಮಿ. ವೆರಿ ಗುಡ್. ಎಷ್ಟು ಗಂಟೆ ಕೊಟ್ಟರು ಮಗು ಸ್ವಾತಂತ್ರ್ಯ ಗೊತ್ತಿಲ್ಲ. ಕನ್ನಡ ಮೀಡಿಯಂ ಹುಡುಗ ರಾತ್ರಿ 12 ಗಂಟೆ ಕೊಟ್ಟರು. ನೋಡಿದ್ರೆ ಗೊತ್ತೈತಿ. ಯಾಕಂದ್ರೆ 12 ಗಂಟೆ ಬಸ್ ಸ್ಟ್ಯಾಂಡಿಗೆ ಇರ್ತೈತಿ ಹುಡುಗ ರಾತ್ರಿ. ಆದರೆ ರ್ಯಾಂಕ್ 9 ಮಕ್ಕ ಬರ್ತೈತಿ, ಮತ್ತೆ ಮುಂಚೆನೆ ಹೇಳ್ಬೇಕಂತ. ಇದು ಅಡ್ಡಾಡಿ ಬಂದು ಕರೆಕ್ಟ್ ಟೈಮ್ ಗೊತ್ತಿತ್ತು. ನೋಡ್ರಿ ನಮಗೆ ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಕೊಟ್ಟು ಹಿರಣ್ಯ ಹೇಳ್ತಾರ 12 ಗಂಟೆಗೆ ಯಾರು ಎದ್ದಿದ್ರು ಅವ್ರು ಇಸ್ಕೊಂಡ್ರಿ. ಅವ್ರು ಏನು ಕೊಟ್ಟರು, ಇವ್ರು ಏನು ಇಸ್ಕೊಂಡ್ರು ಇವತ್ತಿನವರೆಗೂ ನಮಗೆ ಗೊತ್ತಾಗುವಂಥದ್ದು. ಸ್ವಾತಂತ್ರ್ಯ ಬಂದೈತೆ ಅಂತ ಅನಿಸೈತೆ ನಮಗೆ. ಎಲ್ಲಾರ ಬ್ರಿಟಿಷರೇ ಚಲೋ ಇತ್ತಪ್ಪ ಅಂತ 1000 ಸಲ ದಿವಸಕ್ಕೆ ಅಂದ್ಕೊಂತೀವಿ ನಾವು. ಮೊನ್ನೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಒಂದು ಹಾಸ್ಯ ಪತ್ರಿಕೆಯಲ್ಲಿ ನೋಡಿದೆ ಸ್ನೇಹಿತರೆ. ಏನು ಈ ದೇಶಕ್ಕೆ ಜವಾಹರ್ಲಾಲ್ ನೆಹರು ಪ್ರಧಾನಿಯಾದರು. ಒಬ್ಬ ಶ್ರೀಮಂತ ಮನೆತನದ ವ್ಯಕ್ತಿ ಪ್ರಧಾನಿಯಾದ. ಬಾಯಲ್ಲಿ ಬೆಳ್ಳಿಯ ಚಮಚೆಯನ್ನು ಹುಟ್ಟಿಕೊಂಡು ಬಂದಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬಹುದು ಅಂತ ತೋರಿಸಿದವರು ಜವಾಹರ್ಲಾಲ್ ನೆಹರು. ಆಮೇಲೆ ಬಂದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಒಬ್ಬ ಕುಳ್ಳ ವ್ಯಕ್ತಿ, ಬಡವ ಮಧ್ಯಮ ವರ್ಗದ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬಹುದು ಅಂತ ತೋರಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಆಮೇಲೆ ಇಂದಿರಾ ಗಾಂಧಿ ಆದ್ಲು. ಏನು ತೋರಿಸಿದ್ಲಾಕಿ? ಒಬ್ಬ ಹೆಣ್ಣು ಮಗಳು ದೇಶವನ್ನು ಆಳಬಹುದು ಅಂತ ತೋರಿಸಿದ್ಲು ಇಂದಿರಾ ಗಾಂಧಿ. ಆಮೇಲೆ ಬಂದವರು ರಾಜೀವ್ ಗಾಂಧಿ. ಒಬ್ಬ ವಿಮಾನದ ಪೈಲಟ್ ಕೂಡ ಈ ದೇಶದ ಪ್ರಧಾನಿ ಆಗಬಹುದು, ಅಷ್ಟು ಸುಲಭ ಇದೆ ಅನ್ನೋದನ್ನು ರಾಜೀವ್ ಗಾಂಧಿ ತೋರಿಸಿದ್ರು. ಆಮೇಲೆ VP ಸಿಂಗ್ ರಾಜಮನೆತನದಿಂದ ಬಂದ ವ್ಯಕ್ತಿ ಪ್ರಧಾನಿ ಆಗಬಹುದು ಅಂತ ತೋರಿಸಿದ್ರು. ಆಮೇಲೆ ಬಂದವರು ನರಸಿಂಹರಾವ್, ಒಬ್ಬ ಮುತ್ಸದ್ದಿ, ಒಬ್ಬ ಕವಿ, ಒಬ್ಬ ತಂತ್ರಜ್ಞ ಪ್ರಧಾನಮಂತ್ರಿ ಆಗ್ಬೋದು ಅಂತ ಅನ್ನೋದನ್ನು PV ನರಸಿಂಹರಾವ್ ತೋರಿಸಿದ್ರು. ಆಮೇಲೆ ವಾಜಪೇಯಿ, ಒಬ್ಬ ಬ್ರಹ್ಮಚಾರಿ, ಒಬ್ಬ ಕವಿ, ಈ ದೇಶವನ್ನು ಆಳಬಹುದು ಅಂತ ವಾಜಪೇಯಿ ತೋರಿಸಿದ್ರು. ಆಮೇಲೆ ಬಂದವರು ಚರಣ ಸಿಂಗ್, ಒಬ್ಬ ರೈತ, ಒಬ್ಬ ವಿದ್ಯೆಗೆ ಬರಲಾರಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬಹುದು ಅಂತ ತೋರಿಸಿದ್ರು ಚರಣ ಸಿಂಗ್. ಆಮೇಲೆ ಬಂದವರು ಯಾರು? ದೇವೇಗೌಡರು. ಏನ್ ತೋರಿಸಿದ್ರು? ಯಾರು ಬೇಕಾದರೂ ಪ್ರಧಾನಿ ಆಗಬಹುದು ಅನ್ನೋದನ್ನು ತೋರಿಸಿದ್ರು. ಈಗಿರೋರು ಯಾರು? ಮನಮೋಹನ್ ಸಿಂಗ್. ಇವರೇನು ತೋರಿಸಿದ್ರು? ಪ್ರಧಾನಿ ಏನೂ ಮಾಡಬೇಕಾಗಿಲ್ಲ ಅನ್ನೋದನ್ನ ತೋರಿಸಿದ್ರು. ಹೌದಾ? ಹಾಸ್ಯವಾಗಿ ಹೇಳ್ತಾ ಎಂಥ ಅದ್ಭುತ ಸತ್ಯವನ್ನ ನಮ್ಮ ಮುಂದೆ ಹಾಸ್ಯಗಾರರು ಇಡ್ತಾರ. ಹೌದಾ ಸ್ನೇಹಿತರೆ? ಅದಕ್ಕೆ ಮಕ್ಕಳಿಗೆ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ರಿ. ಹಾಸ್ಯ ಪ್ರಜ್ಞೆಯಿಂದ ಮಕ್ಕಳ ಬುದ್ಧಿ ಚುರುಕಾಗ್ತದ. ನಮ್ಮ ಹುಡುಗ ನಗಂಗೆ ಇಲ್ರಿ, ಏನು ಮಾತಾಡಂಗೆ ಇಲ್ರಿ ಅಂತ ದಯವಿಟ್ಟು ಬಿಡು. ಓದಾಕ ಹಚ್ಚ್ರಿ. ಓದಿದ್ದು ಅಂದ್ರೆ ಮಮ್ಮಿ ಸ್ಕೂಲಿಂದ ಬಂದ್ಗಳೇ ಕೆಲವು ಹುಡುಗರು ಸುದ್ದಿ ಹೇಳ್ತಿರ್ತಾವ. ತಾಯಂದಿರಿದ್ದೀರಲ್ಲಿ ಕೇಳ್ತೀನಿ ನಾನು. 3-4 ಮಕ್ಕಳಿದ್ರೆ ಒಂದು ಹುಡುಗ ಬಂದು ಎಲ್ಲ ಸುದ್ದಿ ಹೇಳ್ತಿರ್ತದೆ, ಇನ್ನೊಂದು ಏನು ಹೇಳ್ತಿರಂಗಲ್ಲ. ಒಂದು ಆ ಹುಡುಗನ ಪ್ರೋತ್ಸಾಹಿಸ್ರಿ. ಅವನಲ್ಲಿ ಒಬ್ಬ ಭಾಷಣಕಾರ ಇರ್ತಾನೆ, ಅವನಲ್ಲಿ ಒಬ್ಬ ಕವಿ ಇರ್ತಾನೆ, ಅವನಲ್ಲಿ ಒಬ್ಬ ಕಲ್ಪನಾ ಜೀವಿ ಇರ್ತಾನೆ. ಅವು ಬಂದು ಈ ಸುದ್ದಿ ಹೇಳ್ತಿರ್ತಾವೆ. ಇರ್ಬೇಡ, ನಡಿ, ಅದೇ ಹೇಳಿದ್ರಿ, ಮಗ ತಪ್ಪ ನಡಿ, ಜಾಗ ಮಾಡಿ, ಊಟ ಮಾಡ, ಮಾತಾಡಕ್ ಬಿಡ್ರಿ ಹುಡುಗನ. ತಂದೆ ಕೇಳಂಗಿಲ್ಲ, ಕೇಳ್ಬೇಕು. ಮತ್ತೆ ತಾಯಿನ ಹೇಳ್ಬಪ್ಪ ಏನಾತ ಹೇಳಿ ತಾಯಿ ಕೇಳ್ತಾರೆ. ಅದಕ್ಕೆ ತಾಯಿಯೇ ಮೊದಲ ಗುರು. ಯಾಕೆ ಮಕ್ಕಳು ತಂದೆ ತಾಗ ಹೋಗಂಗಿಲ್ಲ? ತಾಯಿ ಏನೇ ಮಾಡೋದಕ್ಕೆ ತಾಯಿ ಹೋಗ್ತಾವಂದ್ರೆ ತಾಯಿ ಪ್ರತಿಯೊಂದನ್ನೂ ಕೇಳ್ತಾಳೆ ಸ್ನೇಹಿತರೆ.
ಅದಕ್ಕೆ ತಂದೆಂದರೂ ಇದು ಗುಣಗಳು ಬೆಳೆಸಬೇಕು. ನಿಮ್ಮಿಂದ ಮಗು ಸಾಹಿತ್ಯವನ್ನು ಅಪೇಕ್ಷಿಸ್ತದೆ, ನೀವು ವಿಶೇಷ ವಿಷಯಗಳು ಹೇಳ್ಬೇಕು. ಏನೇ ಕೇಳಿ, ಅಪ್ಪ ಹಿಂಗಂದ್ರೆ ಏನು, ಅಲ್ತಾ ಪುಸ್ತಕ ಇತ್ತಾ ನೋಡಿ ಹೇಳ್ತಂತ, ಅಪ್ಪ ಈ ಲೆಕ್ಕಕ್ಕೆ ಆನ್ಸರ್ ಏನು, ಇಲ್ಲಿ ಕ್ಯಾಲ್ಕುಲೇಟರ್ ಇತ್ತಾ ಮಾಡಿ ಹೇಳ್ತೀನಿ. ನಾವು ಹಿಂಗಂದ್ರೆ ಅದಕ್ಕೆ ನಾವು ಓದಬೇಕು ಸ್ನೇಹಿತರೆ. ಮೊದಲು ನಾವು ಕಾವ್ಯ ಸಾಹಿತ್ಯಗಳನ್ನ ಓದಿದ್ರೆ ಮಕ್ಕಳಿಗೆ ಏನಾದರೂ ಹೇಳೋದಕ್ಕೆ ಸಾಧ್ಯ. ಅದಕ್ಕೆ ನೀವು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡ್ರಿ. ಕೆಲವರು ನಾವು ಸೆಟ್ಲ್ ಆಗಿಬಿಟ್ಟಿವಿ ಸರ್, ಲೈಫ್ ಫುಲ್ಲಿ ಸೆಟಲ್ಡ್, ಮನೆ ಮಾಡಿದ್ದೀವಿ, ಕಾರ್ ಇದೆ, ಹೆಂಡತಿ ಇದ್ದಾಳೆ, ಇಬ್ಬರು ಮಕ್ಕಳು, ಇನ್ನೇನು ಬೇಕು ಸರ್? ಆರಾಮ್ ಸಂಜೆ ಮುಂದೆ ಡ್ರಿಂಕ್ ಮಾಡೋದು, ಅಡ್ಡಾಡೋದು, ಸಿನಿಮಾ ನೋಡೋದು, ಇಷ್ಟೇ ಲೈಫ್ ಅನ್ಕೊಂತೀವಿ. ನಿಮ್ಮ ಲೈಫ್ ಶುರುವಾಗೋದೇ ನೀವು ರಿಟೈರ್ಡ್ ಆದಮೇಲೆ ರೀ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆಲ್ಲ ವೈಸ್ ಚಾನ್ಸಲರ್ 70-75 ವರ್ಷದವ್ರಂತ್ರಿ. ರಿಟೈರ್ಡ್ ಆಗಿ ಬುದ್ಧಿ ಪಕ್ವಾಗಿಂದಲ್ಲಿ ವೈಸ್ ಚಾನ್ಸಲರ್ ಮಾಡ್ತಾರೆ. ನಮ್ಮಲ್ಲೇ ಚಲೋ ಬುದ್ಧಿ ಪಕ್ವಾಗ್ತಿರ್ತದೆ, ಒಂದು ಕೆಲಸದಿಂದ ತೆಗೆದುಬಿಡ್ತಾರೆ. ದಡ್ಡರ ಮುಂದೆ ಏನು ಮಾಡಿದೆ ಅದೇ ಸಹ್ಯ. ನಮ್ಮಲ್ಲಿ ಬುದ್ಧಿ ಚುರುಕಾಗಿಂದ ಯಾರೋ ಕೆಲಸಕ್ಕೆ ಇಟ್ಕೊಂಡಂಗಿಲ್ಲ. ಅನುಭವಿಕರಲ್ಲೇ ಇಲ್ರಿ. ಯುವಕರಿಗೆ ದೇಶವನ್ನು ಕೊಡ್ರಿ, ಯುವಕರಿಗೆ ದೇಶವನ್ನು ಕೊಡ್ರಿ ಅಂತಾರೆ. ಕೊಡ್ರಿ ಯುವಕರಿಗೆ, ಆದರೆ ಹಿರಿಯರ ಅಭಿಪ್ರಾಯವನ್ನು ತಗೊಳ್ರಿ. ಪ್ರಾಯ ಇರೋರ ಕೈಯಲ್ಲಿ ಅಧಿಕಾರವನ್ನು ಕೊಡ್ರಿ, ಹಿರಿಯರ ಅಭಿಪ್ರಾಯವನ್ನು ತಗೊಳ್ರಿ. ಪ್ರಾಯ ಅಭಿಪ್ರಾಯ ಸೇರಿದಾಗ ಈ ದೇಶದ ಉನ್ನತಿ ಸಾಧ್ಯ ಸ್ನೇಹಿತರೆ. ಇವತ್ತು ಬರೀ ನಮ್ದೇನಾಗೈತೆ, ಬರೇ ಪ್ರಾಯ, ಅಭಿಪ್ರಾಯ ಯಾರೂ ಕೇಳ್ತಾ ಇಲ್ಲ. ಅದಕ್ಕೆ ಮಕ್ಕಳಲ್ಲಿ ಅಭಿಪ್ರಾಯವನ್ನು ತುಂಬುವಂಥ ಕೆಲಸ ಆಗಬೇಕು. ಹೀಗಾದಾಗ ಅದ್ಭುತವಾದಂಥ ಸಮಾಜ ಜೀವನ ನಮ್ಮದಾಗ್ತದೆ. ಸಾಹಿತ್ಯದ ಕಡೆ ಗಮನ ಕೊಡ್ರಿ, ಕನ್ನಡದ ಕಡೆ ಗಮನ ಕೊಡ್ರಿ. ಇಬ್ಬರು ಮಕ್ಕಳು ಕೂರ್ಚೊಂಡು ಪಾಠ ಹೇಳ್ತಿರ್ತೀವಿ, ಎಲ್ಲದಕ್ಕೂ ಇಂಗ್ಲೀಷ್ ಮೀಡಿಯಂ ಹುಡುಗ ಉತ್ತರ ಹೇಳ್ತಾನೆ, ಕನ್ನಡ ಮೀಡಿಯಂ ಹುಡುಗ ಏನೂ ಬರೋಂಗಿಲ್ಲ. ಬೈತಾಳೆ ತಾಯಿ, ಹುಚ್ಚ ನೋಡವನೇ ನಮ್ಮ ಕಾನ್ವೆಂಟ್ಗೆ ಹಾಕಿದೆ ಹೆಂಗೆ ಪಟ 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 ಎಲ್ಲದಕ್ಕೆ ಆನ್ಸರ್ ಹೇಳ್ತಾರೆ. ನಿನಗೇನ್ರ ಗೊತ್ತೈತೆ, ಶಾಲೆಗೆ ಹೋಗು, ಶಾಲೆ ಕಡೆ ಲಕ್ಷ್ಯ ಕೊಡು, ಓದಿನ ಕಡೆ ಲಕ್ಷ್ಯ ಕೊಡು ಸ್ವಲ್ಪ. ತಾವು ಇಂಗ್ಲೀಷ್ ಮೀಡಿಯಂ ಹುಡುಗ ಎದ್ದು ಅದ, ಈ ಹುಡುಗ ಹಂಗೆ ಕೂತು, ಯಾಕೆ ಕೂತೆಲ್ಲ, ಹೋಗು, ಹಾಳಾಗಿ ಹೋಗು, ಮಲಗು. ಅವ್ವ ನಾನು ನಿನ್ನ ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ? ಏನು ಕೇಳು. ನಮ್ಮ ಮನೆಗೆ ಶೋಭಾ ಆಂಟಿ ಬರ್ತಾರ, ನಿನಗೆ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಸುವರ್ಣ ಆಂಟಿ ಬರ್ತಾರ, ಗೊತ್ತಾ? ಇಲ್ಲ ಗೊತ್ತಿಲ್ಲ. ಪರಿಮಳ ಆಂಟಿ ಬಂದು ಭೇಟಿ ಆಗ್ತಾರ ಅಪ್ಪನ, ಗೊತ್ತಾ? ಇಲ್ಲ. ನಿನಗೆ ಮನೆ ಕಡೆ ಲಕ್ಷ್ಯ ಇಲ್ಲ, ಅಪ್ಪನ ಮೇಲೆ ಸ್ವಲ್ಪ ಗಮನ ಹರಿಸು ಅಂದ.